ವಿಷ್ಣೋರಸ್ಮಾನ್ ಪದಾಬ್ಜೇ ಕೃತನಿವಸತಯಃ ಪಾಂಸವಃ ಪಾವಯಂತು ಶ್ರೀಮಂತಃ ಶ್ರೀಕಬರ್ಯಾ ಕುಸುಮಸುನಿತೇ ಪೂರಯಂತಃ ಪರಾಗಾನ್. ಲಾಲಾಟ್ಯಾಂ ಲೇಖಿಕಾಯಾಮಜನಿಪವನಯೋ ರಕ್ಷತಾನ್ ನಿಕ್ಷಿಪಂತಃ ಪೌನಃ ಪುಣ್ಯೇನ ಶುದ್ಧಿಂ ಹರಶಿರಸಿನತೆ ಜಾಹ್ನವೀಂ ಜೋಷಯಂತಃ. ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತುಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನ್ನಾವತಾನ್ನಃ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಬ್ರಹ್ಮಾಂತಾಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಜನ್ಮನಿ ಜನ್ಮನಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತ್ರೈಲೋಕ್ಯರಾಜ್ಯಮಾಕ್ಷಿಪ್ಯ ಬಲೇರಿಂದ್ರಾಯೋದದೋ ಶ್ರೀಧರಾಯ ನಮಸ್ತಸ್ಮೈ ಛದ್ಮವಾಮನರೂಪಿಣೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆ ಆ ಒಂದು ರುದ್ರ ಮತ್ತು ಪಾರ್ವತಿಯರ ನಡುವೆ ಒಂದು ಚಿಕ್ಕ ಕಲಹ ಎನ್ನುವಂತೆ ನೋಡಿದ್ವಿ. ಅದೊಂದು ನಾಟಕ ಎಂಬುವಂತೆ ಅವಳು ಕಾಳಿ ಅಂತ ಹೇಳಿದರೆ ಕಪ್ಪು ಅಂತ ಅರ್ಥ. ಕಾಳಿ ಅಂತ ಕರೆದಾಗ ಪಾರ್ವತಿ ನೀನು ಕಪ್ಪಂತ ಕರೀತ್ಯಾ ಅಂತ ಹೇಳಿ ಏನೋ ಬೇಜಾರಾದಂತೆ ನಟಿಸಿ ತಪಸ್ಸಿಗಾಗಿ ಹೋಗ್ತಾಳೆ. ಆ ಬ್ರಹ್ಮನ ತಪಸ್ಸುಗಳನ್ನು ಮಾಡಿ ಆನಂತರ ಆ ಕಾಳಿ ಗೌರಿ ಅಂದರೆ ಬಿಳಿ ಆಗ್ತಾಳೆ ಅಂತ ಹೇಳಿದರು. ಅವಳು ಬಿಳಿ ಆದಮೇಲೆ ಅಲ್ಲಿಗೆ ಹೋದರೆ ಅವಳ ದೇಹದಿಂದ ಇನ್ನೊಂದು ರೂಪ ಬಂತು ಹೇಳ್ತಾರೆ, ಕೌಶಿಕಿ ಎನ್ನುವ ರೂಪ. ಆ ಕೌಶಿಕಿ ಎನ್ನುವ ರೂಪ ಲಕ್ಷ್ಮಿಯದ್ದೇ ರೂಪ ಅಂತ ನಾವು ನೋಡಿದ್ವಿ. ಅಂತಹ ಲಕ್ಷ್ಮಿಯ ರೂಪವನ್ನು ಇಂದ್ರ ತನ್ನ ವಿಂಧ್ಯ ಪರ್ವತಕ್ಕೆ ಅವಳನ್ನು ಅಲ್ಲಿ ಇರಲಿಕ್ಕೆ ಹೇಳಿದ ಅಂತ ನೋಡಿದ್ವಿ. ಆ ನಂತರ ಆ ವಿಂಧ್ಯ ಪರ್ವತದ ಏನಾಯಿತು, ಆ ಕೌಶಿಕಿ ಏನು ಮಾಡಿದ್ಲು ಅಂತ ಹೇಳಿದರು. ಏನಾಯಿತು, ರಾಕ್ಷಸರೆಲ್ಲ ಯುದ್ಧಕ್ಕೆ ಅಂತ ಬಂದಾಗ ಮೊದಲಿಗೆ ಎಲ್ಲ ಚಂಡಮುಂಡರನ್ನೆಲ್ಲ ನಾಶ ಮಾಡಿ ಆನಂತರ ಯಾವ ರೀತಿಯಾಗಿ ನಾಶ ಮಾಡಿದ್ಲು ಅಂತ ಹೇಳುವಾಗ ನಿನ್ನೆ ಹೇಳುವಾಗ ಕೆಲವು ಹೆಸರಿನ ವ್ಯತ್ಯಾಸವಾಯಿತು. ಅಲ್ಲಿ ಕೌಶಿಕಿ ಕಾಳಿಯನ್ನು ಏನು ಅವಳ ಕೌಶಿಕಿಯಿಂದ ಕಾಳಿ ಬರ್ತಾಳೆ, ಅದು ಕೂಡ ಲಕ್ಷ್ಮಿಯದ್ದೇ ರೂಪ. ರೂಪದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಕೌಶಿಕಿಯಿಂದ ಬಂದ ರೂಪ ಕೂಡ ಕಾಳಿಯದ್ದೇ. ಆ ಕಾಳಿಯಿಂದ ಇನ್ನೊಂದು ರೂಪ ಬಂತು, ಅದಕ್ಕೆ ಮಾರಿಯ ಅಂತ ಇಲ್ಲಿ ಕರೀತಾರೆ ಅಂತ. ಅದು ಕೂಡ ಲಕ್ಷ್ಮಿಯದ್ದೇ ರೂಪ. ಅದು ಯಾಕೆ ಹೇಳ್ತಾರೆ ಕೇಳಿ, ಇದು ನಮ್ಮಿಂದ ಸಾಧ್ಯವಿಲ್ಲ. ನಮ್ಮಿಂದ ಇನ್ನೊಂದು ರೂಪ ಬರ್ತಾ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಚಿಂತ್ಯ ಶಕ್ತಿಯ ಲಕ್ಷ್ಮೀ ದೇವಿಗೆ ಎಂತಹ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ಕೌಶಿಕಿ ಲಕ್ಷ್ಮಿಯದ್ದೇ ರೂಪ, ಅವಳಿಂದ ಬಂದಂತಹ ಏನು ಕಾಳಿ ಅಂತ ಒಂದು ರೂಪ, ಅದು ಕೂಡ ಲಕ್ಷ್ಮಿಯದ್ದೇ ರೂಪ. ಆ ಕಾಳಿಯಿಂದ ಇನ್ನೊಂದು ರೂಪ ಬಂತು, ಅದು ಕೂಡ ಲಕ್ಷ್ಮಿಯದ್ದೇ ರೂಪ, ಮಾರಿಯ ಅಂತ. ಹಾಗಾಗಿ ಅಂತಹ ಆ ಕಾಳಿ ಮಾರಿಯಾಳನ್ನು ಕಳಿಸ್ತಾಳೆ, ಆ ಚಂಡಮುಂಡರನ್ನು ಹಿಡಿದುಕೊಂಡು ಬಾ ಅಂತ. ಆಗ ಆ ಮಾರಿಯ ಬಂದಾಗ ಆ ಕಾಳಿ ಅವರ ತಲೆಯನ್ನೇ ತುಂಡು ಮಾಡಿಬಿಡ್ತಾಳೆ ಚಂಡಮುಂಡ. ಅದಕ್ಕೆ ಅವಳಿಗೆ ಚಾಮುಂಡಿ ಅಂತ ಹೆಸರು. ಆ ನಂತರ ಆ ಹೆಸರು ಕೊಡುವಂಥದ್ದೇ ಕೌಶಿಕಿ, ಅದು ಕೂಡ ಲಕ್ಷ್ಮಿಯದ್ದೇ ರೂಪ ಅಂತ ನೋಡಿ. 3 ರೂಪ ಬಂತು, ಎಲ್ಲವೂ ಕೂಡ ಲಕ್ಷ್ಮಿಯದ್ದೇ ರೂಪ. ಆ ಕೌಶಿಕಿ ಆ ಕಾಳಿಗೆ ಹೇಳಿದ್ಲು, ನೀನು ಚಾಮುಂಡಿ ಅಂತ ಪ್ರಸಿದ್ಧವಾಗ್ತಿ ಅಂತ ಹೇಳಿದ್ಲು. ಲಕ್ಷ್ಮಿಯ ಒಂದು ರೂಪ ಇನ್ನೊಂದು ಲಕ್ಷ್ಮಿಯ ರೂಪಕ್ಕೆ ಹೇಳಿತು, ನೀನು ಈ ರೂಪದಿಂದ ಚಾಮುಂಡಿ ಅಂತ ಪ್ರಸಿದ್ಧವಾಗ್ತಿ ಅಂತ ಈ ರೀತಿಯಾಗಿ ವಿಸ್ತಾರವಾಗಿ ಆ ನಾಶದ ಕಥೆಯನ್ನು ಹೇಳಿದರು. ಆ ನಂತರ ಏನಾಯಿತು, ಚಂಡಮುಂಡರು ಸತ್ತು ಹೋದರು. ಈಗ ಪುನಃ ಶುಂಭನಿಶುಂಭರಿಗೆ ತುಂಬ ಭಯಂಕರ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವರಿಗೆ. ತುಂಬ ಸಂದೇಹಗಳೆಲ್ಲ ಬಂತು. ನಾವೇನು ಮಾಡೋದು, ಯಾರು ಇವಳು ಅಂತೆಲ್ಲ ಸಂದೇಹ ಬಂತು. ಆಗ ಹೇಳ್ತಾರೆ, ಪುನಃ ಆ ದೇವಿ ಇನ್ನೊಂದು ತನ್ನ ಶಕ್ತಿಯನ್ನು ತೋರಿಸ್ತಾಳೆ, ಅಚಿಂತ್ಯವಾದ ಶಕ್ತಿಗಳೆಲ್ಲ. ಹಿಂದೆ ಏನು ಹೇಳಿದ್ರು, ತನ್ನದೇ ರೂಪದಿಂದ ಇನ್ನೊಂದು ಲಕ್ಷ್ಮೀ ರೂಪವನ್ನು ತೆಗೆದುಕೊಂಡ್ಲು ಅಂತ ಹೇಳಿದರು. ಅದು ಇಲ್ಲಿ ಒಂದು ವಿಶೇಷವಾಗಿದೆ ಅಂಶ. ಹೇಳ್ತಾರೆ,
ಮಾಹೇಶ್ವರಿ ತ್ರಿನೇತ್ರ ಚ ವೃಷಾರೂಢ ತ್ರಿಶೂಲಿನಿ ಮಹಾಹಿವಲಯ ರೌದ್ರ ಜಾತಾ ಕುಂಡಲಿನಿ ಕ್ಷಣಾತ್ ಕಂಠಾದತ ಚ ಕೌಮಾರಿ ಬಹಿರ್ಪತ್ರಾ ಶಕ್ತಿನಿ ಸಮುದ್ಭೂತಾ ದೇವರ್ಷೆ ಮಯೂರವರವಾಹನ ಬಾಹುಭ್ಯಂ ಗರುಡಾರೂಢ ಶಂಖಚಕ್ರಗದಾಸಿನಿ ಶಾರ್ಂಗಬಾಣಧರ ಜಾತ ವೈಷ್ಣವಿ ರೂಪಶಾಲಿನಿ. ನಾವು ಏನು ಹೇಳ್ತಾರೆ ಕೇಳಿದರೆ, ಇನ್ನು ಆ ಪಾರ್ವತಿಯಿಂದ ಒಂದು ರೂಪ ಬಂತಂತೆ, ಇನ್ನು ಸರಸ್ವತಿಯಿಂದ ಒಂದು ರೂಪ ಹೊರಗೆ ಬಂತಂತೆ, ಇನ್ನೊಂದು ವಿಷ್ಣುವಿನಿಂದ ಒಂದು ರೂಪ ಹೊರಗೆ ಬಂತು ಅಂತ ಹೇಳ್ತಾರೆ. ಮಾಹೇಶ್ವರಿ 3 ಕಣ್ಣುಳ್ಳಂತಹ ವೃಷಾರೂಢ ಅಂದರೆ ನಂದಿಯ ಮೇಲೆ ಕುಳಿತುಕೊಂಡಿರುವಂತಹ ಒಂದು ರೂಪ ಹೊರಗೆ ಬಂತಂತೆ. ಇನ್ನು ಮಯೂರವನ್ನಿಟ್ಟು ಮಯೂರ ಯಾರಿಗೆ ಇದು ವಾಹನ, ಅದು ಸರಸ್ವತಿ ದೇವಿಗೆ, ಅವಳಿಂದ ಒಂದು ರೂಪ ಹೊರಗೆ ಬಂತಂತೆ. ಇನ್ನು ಶಂಖಚಕ್ರ ಗದಾ ಪಾಣಿಯಾದ ಅದ್ಯಾರಿಗೆ, ನಾರಾಯಣನಿಗೆ ಹೇಗೆ ಇದೆಯೋ ಹಾಗೆ ಲಕ್ಷ್ಮಿಯೇ ಕೂಡ ಇದೆ. ಹಾಗಾಗಿ ಶಂಖಚಕ್ರ ಗದಾ ಪಾಣಿಯಾದ ರೂಪ ಕೂಡ ಲಕ್ಷ್ಮಿಯಿಂದ ಹೊರಗೆ ಬಂತಂತೆ. ನಮಗೇನೂ ಗೊತ್ತಾಗಲ್ಲ. ಆದರೆ ನಾವು ಮುಖ್ಯವಾಗಿ ನೋಡಬೇಕು, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ಅಂತ ಹೇಳ್ತಾರೆ ಸಪ್ತಶತಿಯಲ್ಲಿ. ಅದರ ಅರ್ಥ ಅಂತ ಕೇಳಿದರೆ, ಎಲ್ಲ ರೂಪದಲ್ಲಿಯೂ ಕೂಡ ಶಕ್ತಿ ಎನ್ನುವ ಆ ಶಕ್ತಿ ಯಾರು ಆ ಶಕ್ತಿಯ ರೂಪದಲ್ಲಿದ್ದಾರೆ ಕೇಳಿ ಲಕ್ಷ್ಮೀದೇವಿ ಇದ್ದಾಳೆ ಅಂತ. ಆ ಪಾರ್ವತಿಯಿಂದ ಹೊರಗೆ ಬಂತಂದ್ರೆ ಏನರ್ಥ, ಸರಸ್ವತಿಯಿಂದ ಹೊರಗೆ ಬಂತಂದ್ರೆ ಏನರ್ಥ, ಲಕ್ಷ್ಮಿಯದ್ದೇ ರೂಪ ಹೊರಗೆ ಬಂತು ಅಂತ ಅರ್ಥ. ಹಾಗಾಗಿ ಆ ಎಲ್ಲ ರೂಪಗಳು ಹೊರಗೆ ಬಂತಂತೆ ಪಾರ್ವತಿಯಿಂದ, ಹಾಗೆ ಸರಸ್ವತಿಯಿಂದ. ಇನ್ನು ಲಕ್ಷ್ಮಿಯಿಂದ ಲಕ್ಷ್ಮಿಯದ್ದೇ ರೂಪ ಹೊರಗೆ ಬಂತು, ಬೇರೆ ಏನು ಬರಲಿಲ್ಲ. ಲಕ್ಷ್ಮಿಯಿಂದ ಆ ಲಕ್ಷ್ಮಿಯ ರೂಪ ಹೊರಗೆ ಬಂತು. ಹಾಗೆಯೇ ಮಹೋಗ್ರ ಮುಷಲ ರೌದ್ರ ದಂಷ್ಟ್ರೋಲ್ಲಖಿತ ಭೂತಲ ವಾರಾಹಿ ಪೃಷ್ಠತೋ ಜಾತ ಶೇಷನಾಗೋಪರೀಸಿತ ವಜ್ರಾಂಕುಶೋದ್ಯತಕರ ನಾನಾಲಂಕಾರ ಭೂಷಿತ ಜಾತ ಗಜೇಂದ್ರ ಪೃಷ್ಠಸ್ಥ ಮಾಹೇಂದ್ರಿ ಸನ ಮಂಡಲಾತ್. ಏನಾಗಿತ್ತಲ್ಲಿ, ಈ ಈಗ ದೇವರು ಎಂತೆಂಥ ರೂಪವನ್ನು ಪಡಿತಾರೋ ಅಂಥ ರೂಪ ಲಕ್ಷ್ಮೀ ಕೂಡ ಇರುತ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಈಗ ನರಸಿಂಹ ರೂಪವನ್ನು ಪಡೆದಲ್ಲ, ಅಂಥದ್ದೇ ರೂಪ ಲಕ್ಷ್ಮೀ ಕೂಡ ಇರ್ತದಂತೆ ಸ್ತ್ರೀ ವೇಷದಲ್ಲಿ. ಹಾಗಾಗಿ ಇಲ್ಲಿ ಹೇಳ್ತಾರೆ ವರಾಹ ರೂಪ ದೇವರಿಗಿದೆ ಅಲ್ವಾ, ಹಾಗೇನೆ ಲಕ್ಷ್ಮಿ ಕೂಡ ಆ ರೂಪ ಇದೆ. ಹಾಗಾಗಿ ಆ ವರಾಹನೊಟ್ಟಿಗೆ ಒಂದು ಲಕ್ಷ್ಮೀ ರೂಪ ಕೂಡ ಅದು ಕೂಡ ಬರ್ತದಂತೆ. ಯಾಕೆ ಯುದ್ಧ ಮಾಡ್ಲಿಕ್ಕಂತ ಈ ರಾಕ್ಷಸರೆಲ್ಲ ಬಂದಿದ್ದಾರಲ್ಲ, ನಾವೆಲ್ಲ ಸೇರಿ ಯುದ್ಧ ಮಾಡೋಣ, ಲಕ್ಷ್ಮಿಯ ವಿಧವಾದ ರೂಪಗಳೆಲ್ಲ ಬರ್ತಾ ಉಂಟು. ಪಾರ್ವತಿ ಸರಸ್ವತಿಯಲ್ಲಿ ಅವರ ಒಳಗಿರುವ ರೂಪ ಬಂದರೆ ಈ ಯಾರು ಲಕ್ಷ್ಮಿಯಿಂದ ಏನು ಬಂತು ಅದೆಲ್ಲ ಪೂರ್ಣವಾಗಿ ಲಕ್ಷ್ಮಿಯದ್ದೇ ರೂಪ, ಆ ಲಕ್ಷ್ಮಿಯೇ ಬಂದ್ಲು ಅಂತ ಅರ್ಥ. ಹಾಗೆ ಒಟ್ಟು ಅಲ್ಲಿರುವಂಥವರೆಲ್ಲ ಲಕ್ಷ್ಮಿಯದ್ದೇ ವಿಧವಾದ ರೂಪಗಳು. ಹಾಗೇನೆ ಇಂದ್ರನ ಹೆಂಡತಿ ಇದ್ದಾಳು ಶಚೀದೇವಿ, ಅವಳಿಂದ ಕೂಡ ಒಂದು ಲಕ್ಷ್ಮಿಯ ರೂಪ ಹೊರಗೆ ಬಂತಂತೆ. ಅವಳು ಹೇಗಿದ್ದಾಳೆ, ಗಜೇಂದ್ರ ಪೃಷ್ಠಸ್ಥ, ಗಜೇಂದ್ರವೇ ಅವಳಿಗೆ ಏನು ವಾಹನ. ಅಂತಹ ವಜ್ರಾಯುಧವನ್ನು ಹಿಡಿದಿರುವಂತಹ ಆ ಶಚಿಯ ಒಳಗಿರುವಂತಹ ಲಕ್ಷ್ಮಿಯ ರೂಪ ಹೊರಗೆ ಬಂತಂತೆ. ಇನ್ನು ವಿಕ್ಷಿಪಂತಿ ಸಟಾಕ್ಷೇಪ ಗ್ರಹ ನಕ್ಷತ್ರ ತಾರಕ ನಕಿನಿ ಹೃದಯಾಜಾತ ನಾರಸಿಂಹಿಸು ದಾರುಣ ಹೇಳ್ತಾರೆ. ಇನ್ನು ನಖಗಳಿಂದ ಹೃದಯವನ್ನೇ ಕೊಯ್ಯುವಂತಹ ನರಸಿಂಹನ ಹತ್ರ ಇರುವಂತಹ ನಾರಸಿಂಹನ ರೂಪ ಕೂಡ ಅಲ್ಲಿ ಬಂತಂತೆ. ಅಲ್ಲಿ ನಾರಸಿಂಹಿ ಮತ್ತು ವರಾಹ, ವಾರಾಹಿ ಮತ್ತು ಲಕ್ಷ್ಮಿ, ಇದು ಸಂಪೂರ್ಣವಾಗಿ ಲಕ್ಷ್ಮಿಯದ ರೂಪಗಳು ಅದೇ ಬಂತು ಅಂತ. ಇನ್ನು ಕೆಲವು ದೇವತೆಗಳ ಶಚೀದೇವಿ, ಪಾರ್ವತಿ ಇವರೆಲ್ಲ ಸ್ವತಃ ಲಕ್ಷ್ಮಿಯರೇ ಅಲ್ಲ, ಹಾಗೆ ಅವರ ಒಳಗಿರುವ ಲಕ್ಷ್ಮೀ ರೂಪ ಹೊರಗೆ ಬಂತು ಅಂತ ನಾವು ಇಲ್ಲಿ ನೋಡ್ತೇವೆ. ಹಾಗೆ ಅವರೆಲ್ಲ ಈಗ ಒಟ್ಟಿನಲ್ಲಿ ಈಗ ಯಾರಿದ್ದಾರೆ ಎಲ್ಲ ಬೇರೆ ಬೇರೆ ಲಕ್ಷ್ಮಿಯ ರೂಪಗಳಲ್ಲಿ ಬಂದು ಸೇರಿವೆ. ಏನು ಮಾಡಿದ್ರು ಅಂತ ಅವರು ಹೇಳ್ತಾರೆ ತಾಭಿರ್ನಿಪಾತ್ಯಮಾನಂ ತು ನಿರೀಕ್ಷ ಬಲಮಾಸುರಂ ನನಾದ ಭೂಯೋ ನಾದಾನ್ ವೈ ಚಂಡಿಕಾ ನಿರ್ಭಯಾ ರಿಪೂನ್ ತನ್ನಿದಾನಂ ಮಹಶ್ಚುತ್ವ ತೈಲೋಕ್ಯ ಪ್ರತಿಪೂರಕಂ. ಹಾಗೆ ಹೇಳ್ತಾರೆ, ಆಗ ಅಲ್ಲೆಲ್ಲ ರಾಕ್ಷಸರಿದ್ದಾರಲ್ವ, ಅವರೆಲ್ಲ ಆ ಲಕ್ಷ್ಮಿಯ ಎಲ್ಲ ರೂಪಗಳು ಕೂಡ ಆ ರಾಕ್ಷಸರನ್ನೆಲ್ಲ ನಾಶ ಮಾಡ್ತಾ ಇದೆ ಅಂದರೆ ಯಾರು ಅಷ್ಟು ಒಂದು ರೂಪವನ್ನೇ ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಇನ್ನು ಸುಮ್ಮನೆ ಲಕ್ಷ್ಮೀದೇವಿ ಒಂದು ವಿಡಂಬನೆ ಮಾಡ್ಲಿಕ್ಕೆ ಅಂತಾನೆ ನನಗೆ ತುಂಬ ರೂಪವನ್ನು ತಾಳ್ತೇನೆ ಅಂತ ಹೇಳಿ ತುಂಬ ರೂಪ ಅಂತ ಇನ್ನು ಅವರಿಗೆ ನಿಲ್ಲಿಕ್ಕಾಗ್ತದೆ. ಅಲ್ಲಿ ಎಲ್ಲರನ್ನೂ ಸಾಯಿಸ್ತಾ ಇದ್ದಾಳಂತೆ. ಆಗ ಚಂಡಿಕಾ ಅಂತ ಇನ್ನೊಂದು ರೂಪ, ಅದು ಯಾವುದು, ಆಗ ನಾವು ನೋಡಿದ್ವಿ ಕೌಶಿಕಿಯನ್ನು ಲಕ್ಷ್ಮಿಯದ್ದೇ ರೂಪ, ನಿನ್ನೆ ಯಾರು ಆ ರಾಕ್ಷಸಾದಿಗಳನ್ನು ನಾಶ ಮಾಡಿದ್ಲು ಅಂತಹ ರೂಪ. ಹಾಗೆ ಅಂತಹ ಕೌಶಿಕಿ ಈಗ ಅವಳು ಕೂಡ ಬಂದಂತೆ ಚಂಡಿಕಾ. ಆ ಚಂಡಿಕಾ ಬಂದು ನೋಡ್ತಾಳೆ, ಅವಳಿಗೆ ತುಂಬ ಖುಷಿ ಆಯಿತು, ನನ್ನ ಬೇರೆ ಬೇರೆ ರೂಪಗಳಲ್ಲಿ ಬಂದು ಸೇರಿವೆ ಅಂತ. ಹಾಗೆ
ಅವಳು ಭಯಂಕರವಾದ ಒಂದು ನಾದವನ್ನು ಮಾಡ್ತಾಳಂತೆ, ಜೋರಾಗಿ ಒಂದು ಸಂದನ್ನು ಮಾಡ್ತಾಳಂತೆ. ಆಗ ಸಮಾಜಗಾಮ ದೇವೇಶ ಶೂಲಪಾಣಿ ತ್ರಿಲೋಚನ ಅಭ್ಯೇತ್ಯ ವಂದ್ಯ ಚೈವೈನಾಂ ಪ್ರಾಹವಾಕ್ಯಂ ತದಾಂಬಿಕೆ. ಆಗ ಎಲ್ಲರೂ ಅಲ್ಲಿ ಜೋರಾಗಿ ಸದ್ದು ಮಾಡಿದಾಗ ರುದ್ರ ಕೂಡ ಬರ್ತಾನಂತೆ. ಆ ರುದ್ರ ಕೂಡ ಬಂದು ಲಕ್ಷ್ಮಿ ಹತ್ರ ಕೇಳ್ತಾನಂತೆ, ನಿಂಗೆ ಏನು ಕೆಲಸ ಆಗಬೇಕು ಹೇಳು. ನಮಸ್ಕಾರ ಮಾಡ್ತಾನಂತೆ. ಮೊದಲು ಆ ರುದ್ರ ಆ ಲಕ್ಷ್ಮೀ ದೇವಿಗೆ ಮೊದಲು ನಮಸ್ಕಾರ ಮಾಡಿ, ನಾನು ನಿನಗೇನು ಕೆಲಸ ಮಾಡಿಕೊಡ್ಬೇಕು ಹೇಳು ದೇವಿ ಅಂತ ಕೇಳ್ತಾನಂತೆ. ಇದು ರುದ್ರ ಈಗ ಇದೆಲ್ಲ ಪಾರ್ವತ್ಯದ ರೂಪ ಅಂತ ಆಗಿದ್ರೆ ರುದ್ರ ಹೆಂಡತಿ ನಮಸ್ಕಾರ ಮಾಡೋದು ಅಂತ ಆಗ್ತದ? ಸಾಧ್ಯವೇ ಇಲ್ಲ. ಅದು ಆ ರೂಪ ಯಾವುದು ಕೇಳಿದ್ರೆ ಅದು ಲಕ್ಷ್ಮಿಯದ್ದು ರೂಪ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಆ ರುದ್ರ ಆ ಲಕ್ಷ್ಮಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನಂತೆ, ನಿಂಗೇನು ಕೆಲಸ ಮಾಡಿಕೊಡ್ಬೇಕು ಹೇಳು ಅಂತ. ಆಗ ಅವಳು ಹೇಳ್ತಾಳಂತೆ, ಅವನು ಹೇಳ್ತಾನಂತೆ ಮೊದಲು, ಸಮಾಯತೋಸ್ಮಿ ವೈದುರ್ಗೆ ದೇಹ್ಯಾಜ್ಞಾಂ ಕಿಂ ಕರೋಮಿತೆ ತದ್ವಾಕ್ಯ ಸಮಕಾಲಂ ಚ ದೇವ್ಯಾ ದೇಹೋದ್ಭವ ಶಿವ ಜಾತಾ ಸಾ ಚಾಹ ದೇವೇಶಂ ಗಚ್ಚ ದೌತ್ಯೇನ ಶಂಕರ ಬ್ರೂಹಿ ಶುಂಭಂ ನಿಶುಂಭಂಚ ಯದಿ ಜೀವಿತುಮಿಚ್ಛತ. ನೀನುಂಟಲ್ವಾ, ನನಗೆ ದೂತ ಆಗ್ಬೇಕೀಗ. ಏ ರುದ್ರ, ನೀನು ನನಗೆ ದೂತ ಆಗಬೇಕು. ದೂತವಾಗಿ ನೀನು ಏನು ಮಾಡಬೇಕಿದ್ರೆ ಶುಂಭ ನಿಶುಂಭರ ಹತ್ರ ಹೋಗಿ ನೀನು ದೌತ್ಯದ ಕೆಲಸವನ್ನು ಮಾಡಬೇಕು. ನಾನು ಏನು ಹೇಳಿದ್ನೋ ಅದನ್ನು ಹೋಗಿ ಮಾಡಬೇಕು. ಆ ಕೆಲಸವನ್ನು ಮಾಡಿಕೊಡು ಅಂತ ಅವಳು ಹೇಳ್ತಾಳಂತೆ. ಆಗ ತದ್ಗಚ್ಚದ್ವಂ ದುರಾಚಾರ ಸಪ್ತಮಂ ಹಿರಸಾ ತಳಂ ವಾಸವೋ ಲಭತಾಂ ಸ್ವರ್ಗಂ ದೇವ ಸಂತು ಗತವ್ಯಥಾ ಯಂತು ಬ್ರಾಹ್ಮಣಾಧ್ಯಾಮಿ ವರ್ಣಯಜ್ಞಾಚ ಸಾಂಪ್ರತಂ ನೋ ಚೇದ್ ಬಲಾವಲೇಪೇನ ಭವಂತೋ ಯೋದ್ಧುಮಿಚ್ಛತ. ಮೊದಲಿಗೆ ಸಾಮಾಧಾನ ದಂಡಾಭೆ ಒಂದು ಮಾತಿನಿಂದ ಹೇಳಿದ್ಲು, ನೀವೇನು ಮಾಡಬೇಕು ಗೊತ್ತಾ, ನಾನು ನಿಮ್ಮನ್ನು ಸಾಯಿಸ್ಲಿಕ್ಕೆಲ್ಲ ಬರೋದಿಲ್ಲ, ಸುಮ್ಮನೆ ಯಾಕೆ ಗಲಾಟೆ ಎಲ್ಲ, ನೀವೆಲ್ಲ ಸೀದಾ ನಿಮ್ಗೊಂದು ಊರು ಉಂಟಾ ಇಲ್ವಾ, ರಸಾತಳ ಪಾತಾಳ ಅಂತೆಲ್ಲ ಉಂಟಲ್ಲ, ಅದು ಅವರಿಗೆ ಇರುವ ಲೋಕ, ಅಲ್ಲಿ ಹೋಗಿ ವಾಸ ಮಾಡಿ ನೀವು ಸುಮ್ಮನೆ ಇಲ್ಲಿಯಾಗಿ ಗಲಾಟೆಗೆ ಬರ್ತೀರಾ ಅಂತ ಅವಳು ಕೇಳ್ತಾಳೆ. ಅದು ಹೇಳ್ತಾಳೆ, ಈ ರೀತಿ ಹೇಳು ಅಂತ ಹೇಳ್ತಾಳೆ. ಇಂದ್ರನಿಗೆ ಸುಮ್ಮನೆ ಸ್ವರ್ಗವನ್ನು ಬಿಟ್ಟುಕೊಡಿ, ನೀವು ಬದುಕಲಿಕ್ಕೆ ಇಚ್ಛೆ ಉಂಟು ಸುಮ್ಮನೆ ಹೋಗಿ ಅಲ್ಲಿ ನಿಮ್ಮ ಸ್ಥಾನ ಎಂತ ಉಂಟು ಪಾತಾಳ ಎಲ್ಲ ಉಂಟಲ್ಲ ಅಲ್ಲಿ ಹೋಗಿ ವಾಸ ಮಾಡಿ, ಅದು ಬಿಟ್ಟು ಸುಮ್ಮನೆ ಗಲಾಟೆ ಮಾಡಬೇಡಿ, ಅಲ್ಲಿ ನಿಮ್ಗೆ ಇನ್ನೂ ಗಲಾಟೆ ಮಾಡಬೇಕಿದ್ರೆ ಯುದ್ಧಕ್ಕೆ ಬಂದುಬಿಡಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ತದಾಗಚ್ಛದ್ವಂ ಅವ್ಯಗ್ರ ಏಷಾಹಂ ವಿನಿಷೂದಯೇ ಯತಸ್ತು ಶಿವಂ ದೌತ್ಯೇ ನಯೋಜಯತ ನಾರದ ತಥೋ ನಾಮ ಮಹಾದೇವ್ಯ ಶಿವದೂತೀತ್ಯಜಾಯತ ತೇ ಚಾಪಿ ಶಂಕರವಚ ಶ್ರುತ್ವಾ ಗರ್ವ ಸಮನ್ವಿತಂ. ಆಗ ಅವರೆಲ್ಲ ಶಿವನನ್ನು ಈ ರೀತಿಯಾಗಿ ಮಾತು ಹೇಳಿ ಅಂತ ನಿಯೋಜಿಸಿದ್ಲು. ಆನಂತರ ಅದೇ ರೀತಿಯಾಗಿ ಆ ಶಿವ ಹೋಗಿ ಅವರ ಹತ್ರ ಹೇಳಿದ, ಶುಂಭನಿಶುಂಭರ ಹತ್ರ. ಅದು ಹೇಳ್ತಾರೆ, ಆ ಕಾರಣದಿಂದಾಗಿ ಆ ಲಕ್ಷ್ಮೀದೇವಿಗೆ ಅಂದರೆ ಚಂಡಿಕಾ ಎನ್ನುವ ರೂಪಕ್ಕೆ ಶಿವದೂತಿ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಶಿವನೇ ದೂತ ಯಾರಿಗೋ ಅವಳು ಶಿವದೂತಿ ಅಂತ. ಅಂದರೆ ಆ ಲಕ್ಷ್ಮೀದೇವಿ ಶಿವನನ್ನೇ ತನ್ನ ಸೇವಕನ ಹಾಗೆ ದೂತನನ್ನಾಗಿ ಮಾಡಿಕೊಂಡ್ಲಂತೆ, ಮಾಡಿಕೊಂಡು ಅದಕ್ಕೆ ಅವಳಿಗೆ ಶಿವದೂತಿ ಅಂತಲೇ ಹೆಸರು ಅಂತ ಹೇಳ್ತಾರೆ. ಆ ರೀತಿಯಾಗಿ ಶಿವ ಹಾಗೇ ಹೋಗಿ ಅವಳ ಹತ್ರ ಹೇಳ್ತಾನಂತೆ, ಆ ಶುಂಭನಿಶುಂಭರ ಹತ್ರ ಹೇಳ್ತಾನಂತೆ, ಈಗೆಲ್ಲ ಹೇಳಿದ್ದಾಳೆ ಲಕ್ಷ್ಮೀದೇವಿ ಅಂತ. ಆಗ ಅವರಿಗೆ ಭಯಂಕರ ಸಿಟ್ಟು ಬಂತಂತೆ, ಇವಳು ಹಾಗೆ ಹೇಳುದಂದ್ರೆ ಅಂತ, ನಮಗೆ ಈ ರೀತಿ ಮಾಡು ಆ ರೀತಿ ಮಾಡು ಹೇಳುದಂದ್ರೆ ಅಂತ ಸಿಟ್ಟು ಬಂತಂತೆ ಅವರಿಗೆ. ಹಾಗೆ ಹೇಳ್ತಾರೆ, ತೇಚಾಪಿ ಶಂಕರವಚ ಶ್ರುತ್ವಾ ಗರ್ವ ಸಮನ್ವಿತಂ ಹುಂ ಕೃತ್ವಾ ಅಭ್ಯದ್ರವನ್ ಸರ್ವೇ ಯತ್ರ ಕಾರ್ತ್ಯಾಯಿನಿ ಸ್ಥಿತಾ. ಅವರು ಕೂಡ ಆ ಶಂಕರ ಅವನ ಮಾತನ್ನು ಕೇಳಿ ಆ ಶುಂಭನಿಶುಂಭರು ಸಿಟ್ಟು ಬಂದು ಓಡಿ ಬರ್ತಾರಂತೆ. ಎಲ್ಲಿ ಆ ಕಾರ್ತ್ಯಾಯಿನಿ ದೇವಿ ಇದ್ಲು ಅಂದರೆ ಚಂಡಿಕೆ ಇದ್ಲಲ್ವಾ, ಅಲ್ಲಿಗೆ ಬಂದು ಯುದ್ಧ ಮಾಡ್ಲಿಕ್ಕಂದ್ರೆ ಓಡೋಡಿ ಬರ್ತಾರಂತೆ. ಹಾಗೆ ಹೇಳ್ತಾರೆ, ತದಶರೈ ಶಕ್ತಿಭಿರಂಕುಶೈರ್ವರೈ ಪರಶ್ವದೈ ಶೂಲ ಬಿಶುಂಡಿ ಪಟ್ಟಿಶೈ ಪ್ರಾಸೈ ಸುತೀಕ್ಷ್ಣೈ ಪರಿಘೈಶ್ಚ ವಿಸ್ತೃತೈ ವವರ್ಷತು ದೈತ್ಯವರೋ ಸುರೇಶ್ವರೀಂ ಸಾ ಚಾಪಿ ವಾಣೇ ವರಕಾರ್ಮುಕಚ್ಯುತೈ ಚಿಚ್ಛೇದ ಶಸ್ತ್ರಾಣ್ಯತ ಬಾಹುಭಿಃ ಸಹ ಜಗಾನ ಚಾನ್ಯಾನ್ ರಣಚಂಡ ವಿಕ್ರಮ ಮಹಾಸುರಾನ್ ಬಾಣಶತೈರ್ಮಹೇಶ್ವರೀ. ಇವ್ರು ಬಂದದ್ದು ಅಂತ ಓಡಿ ಬರ್ತಾ ಇದ್ದಾರೆ. ಯಾವ ರೀತಿ ಕೇಳಿದರೆ ಪರಶು ಕೊಡಲಿಯನ್ನು ಇಟ್ಕೊಂಡು ಏನೇನು ಆಯುಧ ಅಂತ ಶೂಲ ಅಂತ ನಾವೇನು ಹೇಳ್ತೇವೋ, ಏನು ಗದೆ ಇದ್ದದನ್ನೆಲ್ಲ ಎತ್ಕೊಂಡು ಓಡಿ ಬರ್ತಾನೆ ಇದೆ. ಈಗ ಎಲ್ಲರನ್ನು ನಾನು ಸಾಯಿಸೇ ಬಿಡ್ತೇನೆ ಅಂತ, ಅವಳನ್ನು ನಾನು ಹೊಡೆದು ಬಿಡ್ತೇನೆ ಅಂತ ಓಡಿ ಬರ್ತಾ ಇದ್ದಾರೆ. ಆಗ ಇವಳಿಗೇನಾಗ್ತದೆ, ಆ ಲಕ್ಷ್ಮೀದೇವಿಗೇನು ಬಂದ್ಲ, ಇವಳಿಗೆ ಆಯುಧ ಬೇಕಂತಿಲ್ಲ, ಆದರೂ ಒಂದೇ ನಿಮಿಷ ಯುದ್ಧ ಮುಗಿದಂತ ಆಗಬಾರ್ದಲ್ವ. ಅದಕ್ಕೆ ಕಾರ್ಮುಕ ಧನುಸ್ಸು, ಆ ಧನುಸ್ಸಿನಿಂದ ಬಿಟ್ಟಂತಹ ಬಾಣಗಳಿಂದ ಅವರ ಶಸ್ತ್ರಗಳನ್ನೆಲ್ಲ ಮೊದಲು ಪುಡಿ ಮಾಡಿದ್ಲಂತೆ. ಈ ರೀತಿಯಾಗಿ ಎಷ್ಟು ದೊಡ್ಡ ದೊಡ್ಡ ರಾಕ್ಷಸರೆಲ್ಲ ಬಂದರಂತೆ, ಅವರನ್ನೆಲ್ಲ ನೂರು ಬಾಣಗಳಿಂದ ಸಾಯಿಸಿಬಿಟ್ಲಂತೆ.
ಆಗ ಅಲ್ಲಿ ಹೇಳ್ತಾರೆ, ಆ ತುಂಬ ಲಕ್ಷ್ಮಿಯ ರೂಪಗಳು ಸೇರಿತ್ತಲ್ವ, ಅಲ್ಲಿ ಹೇಳ್ತಾರೆ ಯಾರ್ಯಾರು ಏನು ಕೆಲಸ ಮಾಡಿದ್ರು ಅಂತ. ಮಾರೀತ ಶೂಲೇನ ಜಗಾನ ಚಾನ್ಯಾನ್ ಕಟ್ವಾಂಗಪಾತೈರ ಪರಾಂಶ್ಚ ಕೌಶಿಕಿ ಮಹಾಜಲಕ್ಷೇಪ ಹತ ಪ್ರಭಾವಾನ್ ಬ್ರಾಹ್ಮಿ ತಥಾನ್ಯಾನ್ ಅಸುರಾಂಶ್ಚಕಾರ. ಅಲ್ಲಿ ಕೌಶಿಕಿ ಅಂತ ಯಾರು ಆ ಚಂಡಿ ರೂಪ, ಅದು ಕಟ್ಟುವಾಂಗಗಳಿಂದ ಆ ರಾಕ್ಷಸರನ್ನು ಸಾಯಿಸಿದಂತೆ. ಇನ್ನು ತ್ರಿಶೂಲದಿಂದ ಪಾರ್ವತಿಯೊಳಗಿರುವಂತಹ ಲಕ್ಷ್ಮೀ ರೂಪ ಇನ್ನು ಕೆಲವು ರಾಕ್ಷಸರನ್ನು ಸಾಯಿಸಿದಂತೆ. ಇನ್ನು ಬ್ರಾಹ್ಮಿ ಸರಸ್ವತಿಯೊಳಗಿರುವಂತಹ ಆ ಲಕ್ಷ್ಮಿಯ ರೂಪ ಅದು ಹೊರಗೆ ಬಂದಿತ್ತಲ್ವ, ಅದು ಕೂಡ ಇತರ ತುಂಬ ರಾಕ್ಷಸರನ್ನು ಸಾಯಿಸಿದಂತೆ ಹೇಳ್ತಾರೆ. ಎಲ್ಲರೂ ಅಲ್ಲಿ ಆ ಯುದ್ಧದಲ್ಲಿ ತೊಡಗಿದ್ದಾರೆ. ನಕೈರ್ವಿಭಿನ್ನ ನಪಿ ನಾರಸಿಂಹಿ ಅಟ್ಟಾಟ್ಟಹಾಸೈರಪಿ ರುದ್ರದೂತಿ ರುದ್ರತ್ರಿಶೂಲಿನ ತಥೈವ ಚಾನ್ಯ ವಿನಾಯಕಶ್ಚಾಪಿ ಪರಶ್ವದೇನ. ಆಗ ನಾರಸಿಂಹಿ ರೂಪ ಇತ್ತಲ್ಲ ಲಕ್ಷ್ಮಿಯದ್ದು, ಅದೇನು ಮಾಡಿದ್ದು ಕೇಳಿದರೆ ತನ್ನ ಒಂದು ನಖದಿಂದಲೇ ಎಲ್ಲರನ್ನು, ನರಸಿಂಹ ಎಂತ ಮಾಡ್ತಾ ಇದ್ದ, ನರಸಿಂಹನ ಆಯುಧ ಯಾವುದು? ನಖವೇ ಅಲ್ವಾ. ಅವನ ಹೆಂಡತಿ ಕೂಡ ಅಂಥದ್ದೇ ಆಯುಧ. ಆ ನಖದಿಂದನೇ ಕೂಡ ಎಲ್ಲ ರಾಕ್ಷಸರನ್ನು ಸಾಯಿಸ್ತಾ ಇದ್ಲಂತೆ. ಇನ್ನು ಅವಳು ಯಾವ ರೀತಿಯಾಗಿ ಆ ರುದ್ರದೂತಿ ಅಂತ ನಾವೇನು ಹೇಳಿದ್ವೋ ಆ ಚಂಡಿ, ಅವಳು ಅಟ್ಟಾಟಾಸನ ಮಾಡ್ತಾ ಇದ್ದಾಳಂತೆ. ರಾಕ್ಷಸರು ಏನೋ ನಾ ಹೇಳಿದ್ದೆ ಬರಬೇಡಿ ಅಂತ, ಆದರೂ ಕೂಡ ಬಂದ್ರಲ್ವಾ ನಿಮ್ಮ ಕತೆ ನೋಡಿ ಅಂತ ಜೋರಾಗಿ ಹಾಸವನ್ನು ಮಾಡ್ತಾ ಇದ್ದಾಳಂತೆ ಅವರ ಕಷ್ಟವನ್ನು ನೋಡಿ. ಹೀಗೆ ಹೇಳ್ತಾರೆ. ಆಗ ಏನಾಯಿತು, ವಿನಾಯಕ ರುದ್ರ ಗಣಪತಿ ಇವರೆಲ್ಲ ಕೂಡ ಬಂದು ಯುದ್ಧದಲ್ಲಿ ಅವರು ಕೂಡ ತೊಡ್ಕೊಂಡ್ರಂತೆ. ನಾವು ಸ್ವಲ್ಪ ಅಳಿಲ ಸೇವೆ ಮಾಡಲ್ಲ ಭಕ್ತಿ ಅಂತ, ಎಲ್ಲ ಲಕ್ಷ್ಮೀದೇವಿ ಒಬ್ಳಿಗೆ ಮಾಡ್ಬೋದಿತ್ತು, ಆದರೂ ಕೂಡ ನಾವು ಕೂಡ ಸೇರ್ತೇವೆ ಈ ಕಾರ್ಯಕ್ಕೆ ಅಂತ ಅವರು ಕೂಡ ಯುದ್ಧದಲ್ಲಿ ಆ ರಾಕ್ಷಸರನ್ನೆಲ್ಲ ಸಾಯಿಸಿದ್ರಂತೆ. ಹೇಳ್ತಾರೆ, ಏಹಮಿ ದೇವ್ಯಾ ವಿವಿಧೈ ಸ್ವರೂಪೈ ನಿಪಾತ್ಯಮಾನ ಧನಪುಂಗವಾಸ್ತೆ ಪೇತು ಪೃಥಿವ್ಯಾ ಭುವಿ ಚ ವಿಭೂತೈಸ್ತೆ ಭಕ್ಷಮಾಣ ಪ್ರಲಯಂ ಪ್ರಜಗ್ಮುಹು ತೇವದ್ಯಮಾನಾಸ್ತ್ವತ ದೇವತಾಭಿರ್ಮಹಾಸುರಾ ಮಾತೃಭಿರಾಕುಲಾಶ್ಚ ವಿಮುಕ್ತ ಕೇಶಾತರಲೇಕ್ಷಣ ಭಯ ತೇ ರಕ್ತ ಬೀಜಂ ಶರಣಂ ಹಿ ಜಗ್ಮುಹು. ಹೀಗೆ ಆ ಧನುಪುಂಗವರು ಅಂತ ಹೇಳಿದ್ರೆ ದಾನವರು, ಧನುವಿನ ಮಕ್ಕಳು. ಆ ದಾನವರು ರಾಕ್ಷಸರೆಲ್ಲ ಭೂಮಿಯಲ್ಲಿ ಅಡ್ಡಾದಿಡ್ಡಿಯಾಗಿ ಬಿದ್ದಿದ್ದಾರಂತೆ, ಯುದ್ಧ ಮಾಡ್ಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅವ್ರ ಸೈನ್ಯ ಬಹಳಷ್ಟಿತ್ತು, ಆದರೂ ಕೂಡ ಆ ಲಕ್ಷ್ಮೀದೇವಿ ತನ್ನ ತೋರಿಸಿದ ಪರಾಕ್ರಮಕ್ಕೆ ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಅವರಿಗೆಲ್ಲ ತುಂಬ ಈ ಮಾತೃಭಿಗೆ ನಾವು ಈ ಹೆಣ್ಣಿನಿಂದ ಈ ಥರ ಸೋಲ್ತಾ ಇದ್ದೇವೆ ಅಂದ್ರೆ ಅದು ಅವ್ರಿಗಿನ್ನೂ ಬೇಜಾರು. ಹೆಣ್ಣು ಜಗತ್ತಿಗೆ ತಾಯಿ, ಅದು ಅವ್ರ ವಿಷಯ ಗೊತ್ತಿಲ್ಲ. ಆದರೆ ನಾವು ಹೆಣ್ಣಿಂದ ಸೋಲ್ತಾ ಇದ್ದೇವಲ್ವಾ ಅಂತ ಅವರಿಗೆ ಬೇಸರ. ಅದಕ್ಕೋಸ್ಕರ ಅದಕ್ಕೆ ಕೂಡ ತುಂಬ ಬೇಸರ ಪಡ್ಕೊಂಡು ಎಲ್ಲರೂ ಕೂಡ ಭಯದಿಂದ ರಕ್ತಬೀಜಾಸುರನ ಹತ್ರ ಹೋದ್ರಂತೆ. ಚಂಡ ಹೋದ, ಮುಂಡ ಹೋದ, ಧೂಮ್ರಲೋಚನ ಹೋದ, ತುಂಬ ರಕ್ಷಣ ಹೋಗಿದ್ದಾರೆ. ಈಗ ರಕ್ತಬೀಜಾಸುರನ ಹತ್ರ ಹೋದ್ರಂತೆ. ಅವ್ರಿಗೆ ಇನ್ನೂ ಭಯ ಕೇಳಿದರೆ ಅವಳ ಕಣ್ಣೋಡಿಯ ಭಯ ಆಗ್ತಾ ಉಂಟಂತೆ. ತರಳಾಯತಾಕ್ಷಿಣಿ ಅಂತ ಹೇಳ್ತಾರೆ, ಅಂದರೆ ದೊಡ್ಡದಾದ ಕಣ್ಣು ಬಿಟ್ಟಿದ್ದಾಳು ಅವಳು. ಆ ಕಣ್ಣನ್ನೇ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಯುದ್ಧ ಅಂತ ಮಾಡೋದು. ಮೊದಲು ಅವಳನ್ನು ನೋಡಿ ಯುದ್ಧ ಮಾಡ್ಲಿಕ್ಕಾದ್ರೆ ಹೌದು, ಅದು ಕೂಡ ಆಗ್ತಾ ಇಲ್ಲ, ಅಷ್ಟು ದೊಡ್ಡ ಕಣ್ಣು ಬಿಟ್ಟಿದ್ದಾಳು ಅವಳು. ಎಲ್ಲ ಓಡಿ ರಕ್ತಬೀಜಾಸುರನ ಗತಿ ಅಂತ ರಕ್ತಬೀಜಾಸುರನ ಹತ್ರ ಹೋದ್ರಂತೆ. ಆಗ ಹೇಳ್ತಾರೆ, ಸ ರಕ್ತಬೀಜ ಸಹಸಾಭ್ಯುಪೇತ್ಯ ವರಾಸ್ತ್ರಮಾದಾಯ ಚ ಮಾತೃಮಂಡಲಂ ವಿದ್ರಾವಯನ್ ಭೂತಗಣಾ ಸಮಂತ ವಿವೇಶಕೋಪ ಸ್ಫುರಿತಾಧರಶ್ಚ ತಮಾಪತಂತಂ ಪ್ರಸಮೀಕ್ಷ ಮಾತರ ಶಸ್ತ್ರೈಸ್ಸಾಗ್ರೈ ದಿದ್ಯಂ ವವರ್ಷು ಯೋ ರಕ್ತಬಿಂದುರ್ನಪತತ್ ಪೃಥಿವ್ಯಾಂ ಸತತ್ ಪ್ರಮಾಣಸ್ತ್ವಸುರೋಪಿ ಜಜ್ಞೆ. ಅವನು ಕೂಡ ಆ ರಕ್ತಬೀಜಾಸುರ ಕೂಡ ಓಡಿ ಬಂದ ಅಂತೆ. ಆಗ ಅವನು ಓಡಿ ಬಂದಾಗ ಎಲ್ಲರನ್ನು ಯಾರೆಲ್ಲ ಇದ್ರು ಅವರನ್ನೆಲ್ಲ ಒಂದ್ಸಲ ಎಲ್ಲರನ್ನು ಓಡಿಸಿಬಿಟ್ಟ ಅಂತೆ. ನಾನೀಗ ಬಂದು ಯಾರನ್ನು ಬಿಡುವುದಿಲ್ಲ ಅಂದ್ರೆ ರಕ್ತಬೀಜಾಸುರ ಅವನು ಸಾಮಾನ್ಯದಲ್ಲಿ ಓಡಿ ಬಂದ ಅಂತೆ. ಆಗ ಈ ಲಕ್ಷ್ಮಿ ಮಾತೃರೂಪ ಅಂದರೆ ಲಕ್ಷ್ಮಿಯ ರೂಪಗಳು ಏನು ಮಾಡಿದ್ರು ಕೇಳಿದರೆ ಅವರು ಕೂಡ ತೀಕ್ಷ್ಣವಾದ ಬಾಣದಿಂದ ಅವನ ಮೇಲೆ ಬಿಟ್ರಂತೆ. ಸಮಸ್ಯೆ ಅಂತ ಕೇಳಿದರೆ ಅವನು ಸಾಯ್ಬೇಕಲ್ವಾ, ಸಾಯುವುದಿಲ್ಲವ. ಈಗ ಬಾಣ ಬಿಟ್ಟರೆ ಏನಾಗ್ತದೆ, ರಕ್ತ ಬರ್ತದೆ. ಆ ರಕ್ತದಿಂದ ಇನ್ನೊಂದು ರಾಕ್ಷಸರು ಬರ್ತಾ ಇದ್ದಾರಂತೆ. ಅದು ಸೈಕಲ್ ಕಂಟಿನ್ಯೂ ಆಗ್ತಾ ಇದೆ. ಅವನ ಮೇಲೆ ಬಿಡುದು, ರಕ್ತ ಬರ್ತಾ ಉಂಟು, ಅವ ಸಾಯುವುದಿಲ್ಲ. ಅವನಿಗೆ ಇನ್ನೊಂದು ಜಾಸ್ತಿ ಜನ ಬರ್ತಾರೆ ಬಿಟ್ಟರೆ ಅವ ಸಾಯುವುದಿಲ್ಲ. ಇದು ಸಮಸ್ಯೆ ಆಯಿತು ಅವರಿಗೆ. ಏನು ಸಮಸ್ಯೆ ಆಯ್ತಾ ಕೇಳಿದರೆ ಅವ್ರು ಹೇಳ್ತಾರೆ ಹಾಗೇನಾಯಿತು ಅಂತ. ತದಸ್ತದಾಚರ್ಯಮಯಂ ನಿರೀಕ್ಷಾ ಸಾ ಕೌಶಿಕಿ ಕೇಶಿನಿಮಭ್ಯುವಾಚ ಪಿಬಸ್ವಚಂಡೇ ರುದಿರಂ ತ್ವರಾತೆ ವಿತತ್ಯ ವಕ್ತ್ರಂ ವಡವಾನ ಲಾಭಂ ಸಾತ್ವೇವ ಮುಕ್ತ ವರದಾಂಬಿಕಾ ಹಿ ವಿತತ್ಯ ವಕ್ತ್ರಂ ವಿಕರಾಲ ಮುಗ್ರಂ
ಓಷ್ಟಂ ನಭಸ್ಪೃಕ್ ಪೃಥಿವೀಂ ಸ್ಪೃಶಂತಂ ಕೃತ್ವಾ ತದಂ ತಿಷ್ಠತಿ ಚರ್ಮ ಮುಂಡ. ಆಗ ಅವಳು ಈ ರೀತಿಯಾಗಿ ಆ ಕೌಶಿಕಿ ಏನು ಮಾಡಿದ್ಲು ಅಂತ, ಮೊದಲಿಗೆ ಯಾರಿಂದ ಆ ಯುದ್ಧ ಪ್ರಾರಂಭವಾಗಿ ಚಂಡಿಕಾ ರೂಪ ಇತ್ತಲ್ವ, ಅವಳು ಹೇಳಿದ್ಲಂತೆ, ಅಂಬಿಕಾಗೆ ಹೇಳಿದ್ಲಂತೆ, ಅಂದರೆ ಇನ್ನೊಂದು ಲಕ್ಷ್ಮಿಯ ರೂಪ, ಅವಳಿಗೆ ಹೇಳಿದ್ಲಂತೆ, ಈ ಏನು ಮಾಡಬೇಕು ಗೊತ್ತಾ, ಇವನಿಂದ ಏನೆಲ್ಲ ರಕ್ತ ಬರ್ತದೆ ಅಂತ ಉಂಟಲ್ವಾ, ಅದರಿಂದ ಕುಡಿದು ಬಿಡು ನೀನು, ರಕ್ತ ಬೀಳಲಿಕ್ಕೆ ಬಿಡಬೇಡ, ಕುಡಿದು ಬಿಡು ನೀನು. ಅಷ್ಟೇ ಅಲ್ಲದೆ ಆಗ ಅವಳು ಏನು ಮಾಡಿದ್ರು ಕೇಳಿದರೆ, ದೊಡ್ಡದಾದ ಬಾಯಿ ತೆಗ್ಲಂತೆ, ಆ ಅಂಬಿಕೆ ದೊಡ್ಡವಾದ ಬಾಯಿ ತೆಗೆದು ಇನ್ನು ಬೀಳಲಿ, ರಕ್ತ ಎಲ್ಲ ಬೀಳಿದ್ರೆ ಇಲ್ಲೇ ಬೀಳಲಿ ಅಂತ ಹೇಳಿದ್ಲಂತೆ. ಆಗ ತಥೋಂಬಿಕಾ ಕೇಶವಿಕ ಶೃಣಾಕುಲಂ ಕೃತ್ವಾ ರಿಪುಂ ಪ್ರಾಕ್ಷಿಪತ ಸ್ವವಕ್ತ್ರೇ ವಿಭೇದ ಶೂಲೇನ ತಥಾಪ್ಯುರಸ್ತಃ ಶತೋದ್ಭವಾನ್ನೇ ನೆಪತಂಶ ವಕ್ತ್ರೇ. ಈಗ ಏನಾಗಬೇಕು, ಆ ರಕ್ತದಿಂದ ಇನ್ನೊಂದು ಹುಟ್ಟಬೇಕಾ, ಹುಟ್ಟಲಿಕ್ಕೆ ಬಿಡ್ತಾ ಇಲ್ಲ, ಎಲ್ಲ ಯಾರೆಲ್ಲ ಸಾಯ್ತಾ ಇದ್ದಾರೆ ಅವರನ್ನೆಲ್ಲ ಬಾಯಿಗೆ ಹಾಕೊಳ್ತಾ ಇದ್ದಾಳೆ. ಇನ್ನು ಯಾವುದಾದ್ರು ಅಲ್ಲಿಂದ ರಕ್ತದಿಂದ ಯಾವುದಾದ್ರು ಹೊರಗೆ ಬಂದರೆ ಅವಳ ಬಾಯೊಳಗೆ ಹೋಗಬೇಕು, ಅಲ್ಲೇ ಸತ್ತು ಬಿಡಬೇಕು, ಬೇರೆ ಕೆಲಸ ಬೇರೆ ಎಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡ ಅಲ್ಲಿ ಮತ್ತೆ ಒಳಗೆ ಬಿದ್ದರೆ ಮತ್ತೆ ಹೇಳಲಿಕ್ಕೆ ಆಗ್ತದೆ, ಸಾಧ್ಯವೇ ಇಲ್ಲ. ಹಾಗಾಗಿ ಆ ರೀತಿಯಾಗಿ ಬಿದ್ದವರನ್ನೆಲ್ಲ ತನ್ನ ಬಾಯಿಗೆ ಹಾಕೊಂಡು ಎಲ್ಲರನ್ನೂ ಸಂಹಾರ ಮಾಡಿಲ್ಲಂತೆ. ಆಗ ತದಸ್ತು ಶೋಷಂ ಪ್ರಜಗಾಮರಕ್ತಂ ರಕ್ತಕ್ಷೇಹೀನ ಬಲೋ ಬಭೂವ ತಮ್ಮೀನ ವರ್ಯಂ ಹೃದದ ಚಕಾರ ಚಕ್ರೇಣ ಚಾಮೀಕರ ಭೂಷಿತೇನ. ಏನಾಯಿತು, ಅವನ ರಕ್ತವೇ ಖಾಲಿಯಾಗಿ ಹೋಯ್ತಂತೆ. ಅಂದರೆ ರಕ್ತ ಬೀಳ್ತಾ ಉಂಟೆಲ್ಲ, ಅವಳು ಅವ ಎಂತ ಯೋಚನೆ ಮಾಡಿದ್ದಂತೆ, ರಕ್ತ ಇನ್ನೂ ಬೀಳಲಿ, ಅಡ್ಡಿಲ್ಲ ಬೀಳಲಿ ಅಂತ, ಬೀಳಲೇ ಇಲ್ಲ, ಬಿದ್ದರೆ ಇನ್ನೊಂದು ಬರ್ತಾ ಇಲ್ಲ, ಎಲ್ಲರ ಹೊಟ್ಟೆಯೊಳಗೆ ಹೋಗ್ತಾ ಇದ್ದಾರೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವೆಂತ ಮಾಡಿ ರಕ್ತ ಖಾಲಿ ಆಯ್ತಂದ್ರೆ, ಹೀನಬಲ್ಲ, ರಕ್ತ ಖಾಲಿ ಆದರೆ ಶಕ್ತಿ ಇರ್ತದ, ಮತ್ತೆ ಶಕ್ತಿಯೇ ಇಲ್ಲದಾಗ ಆಯ್ತಂತೆ, ರಕ್ತವೇ ಖಾಲಿ ಆದಾಗ ಅವ ಸಾಯುವ ಪರಿಸ್ಥಿತಿಗೆ ಹೋಗಿ ಬಿಟ್ಟಿದ್ದಾನೆ. ಆಗ ಅವನನ್ನು ರಕ್ತ ಬೀಜಾಸುರನನ್ನು ಕೂಡ ಸಾಯಿಸಿಬಿಟ್ಲಂತೆ. ಓಕೆ, ಆಗ ಹೇಳ್ತಾರೆ, ತಸ್ಮಿನ್ ವಿಶಸ್ತೆ ಧನು ಸೈನ್ಯನಾಥೇ ತೇ ದಾನವಾದೀನ ತರಂ ವಿನೇದು ಹಾತಾತಃ ಭ್ರಾತರಿತಿ ಬ್ರುವಂತಹ ಕ್ವಯಾಸಿ ತಿಷ್ಟಸ್ವ ಮುಹೂರ್ತಮೇಹಿ. ರಕ್ತ ಬೀಜಾಸುರನ ಸಂಹಾರ ಆಯ್ತಲ್ವಾ, ಇನ್ನು ಇವನೇ ನಮ್ಮ ಕಿಂಗ್ ಪಿನ್ ಅಂತ ಅಂದ್ಕೊಂಡಿದ್ರು ಅವರು. ಇವನನ್ನು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಸಾಯಿಸಿದ್ರೆ ಇನ್ನೊಬ್ಬ 100 ಜನ ಹುಡ್ತಾರೆ, ಒಬ್ಬನನ್ನು ಸಾಯಿಸಿದ್ರೆ 100, 1000, ಲಕ್ಷ ಜಾಸ್ತಿ ಆಗ್ತಾ ಇರ್ತದೆ. ಆಗ ಇವನೇ ನಮ್ಮ ಮೇಯ್ನ್ ಅಂತ ಅಂದ್ಕೊಂಡಿದ್ದಾರೆ ರಾಕ್ಷಸರೆಲ್ಲ, ಅವನೇ ಇನ್ನಿಲ್ಲ, ಇನ್ನೆಂತ ಮಾಡುದು, ಎಲ್ಲರೂ ಓಡಿದ್ರಂತೆ, ಬೆರ್ರ ಬಿರಿ ಓಡ್ತಾ ಇದ್ದಾರೆ. ಆಗ ಅಲ್ಲಿ ಕೆಳಗೆ ಬಿದ್ದಿರ್ತಾರಲ್ಲ ಅವರೆಲ್ಲ, ಅಣ್ಣ ರಾಕ್ಷಸ ಓಡಬೇಡ ಓಡಬೇಡ ನಿಲ್ಲು, ನಾವು ಸಹ ಅಂದರೆ ಸ್ವಲ್ಪ ಹೊತ್ತು ನಿಲ್ಲಪ್ಪ, ಏನಾಗ್ತದೆ ನೋಡುವ, ನೀವು ಓಡಬೇಡ ಅಂತ ಅವ್ರ ಕೆಳಗೆ ಬಿದ್ದಿದ್ದಾರೆ. ಆದರೆ ಓಡಬೇಡಿ ಓಡಬೇಡಿ ಅಂತ ಇವರು ಆಶ್ವಾಸನೆ ಕೊಡ್ತಾ ಇದ್ದಾರಂತೆ, ನಿಲ್ಲಿ ನಿಲ್ಲಿ ಅಂತ. ಆಗ ತಥಾ ಪರೇ ವಿಲುಲಿತ ಕೇಶಪಾಶ ವಿಶೀರ್ಣ ವರ್ಮ ಭರಣ ದಿಗಂಬರ ನಿಪಾತಿತ ಧರಣೀತಲೆ ಮೃಡಾನ್ಯ ಪ್ರದುದ್ರುರ್ಗಿರಿವರ ಮುಹ್ಯ ದೈತ್ಯಾ. ಆಗ ಅವ್ರದ್ದೆಲ್ಲ ಅವ್ರ ಪರಿಸ್ಥಿತಿ ಹೇಳ್ತಾರೆ, ಕೆಲವ್ರದ್ದೆಲ್ಲ ಕೂದಲೆಲ್ಲ ಮುಖದಲ್ಲೆಲ್ಲ ಎಲ್ಲ ಕಡೆ ಸೇರಿ ಹೋಗಿದಂತೆ, ಇನ್ನು ಎಲ್ಲ ಕವಚ ಅಂದಿರ್ತದೆ ಅಲ್ವಾ ದೇಹಕ್ಕೆ, ಅದೆಲ್ಲ ಪುಡಿಯಾಗಿದೆ. ಅಷ್ಟೆಲ್ಲದೆ ದಿಗಂಬರ, ಮೈಯಲ್ಲಿ ಬಟ್ಟೆನೇ ಇಲ್ಲ, ಜೀವೇ ಉಳಿಸ್ಕೊಳ್ಲಿಕ್ಕೆ ಆಗ್ತಾರೆ, ಇನ್ನು ಬಟ್ಟೆ ಇಟ್ಕೊಂಡು ಎಂತ ಮಾಡೋದು, ಬಟ್ಟೆ ಸಹ ಇಲ್ಲ ಅಂತೆ. ಎಲ್ಲರೂ ಹೆದರಿ ಎಲ್ಲರೂ ಕೂಡ ಓಡಿದ್ರಂತೆ. ಎಲ್ಲಿ ಓಡಿದ್ರು ಕೇಳಿದ್ರೆ ಎಲ್ಲಿ ಆಗ ಅಲ್ಲಿ ಓಡಿದ್ರಂತೆ, ಕೆಲವರೆಲ್ಲ ಗಿರಿ ಮೇಲೆ ಹೋಗಿಬಿಟ್ರಂತೆ. ಹಾಗೆ ಹೇಳ್ತಾರೆ, ವಿಶೀರ್ಣ ವರ್ಮ ಯುಧಭೂಷಣಂ ತದ್ ಬಲಂ ನಿರೀಕ್ಷೆ ವಹಿದಾ ನವೇಂದ್ರ ವಿಶೀರ್ಣ ಚಕ್ರಾಕ್ಷರತೋ ನಿಶುಂಭ ಕ್ರೋಧಾನ್ ಮೃಡಾನಿಂ ಸಮುಪಾಜಗಾಮ. ಈ ರಕ್ತಬೀಜಾಸುರನ ಸಂಹಾರವಾಯ್ತಾ. ಈ ರಕ್ತಬೀಜಾಸುರನ ಕಥೆ ಯಾವ ರೀತಿಯದ್ದು ಕೇಳಿದರೆ, ಇದು ನಮ್ಮ ಆಸೆಯ ಕಥೆ ಅಂತ. ನಮ್ಮ ಆಸೆ ಕೂಡ ಹಾಗೆ, ಒಂದು ಬಿಟ್ಟರೆ ಒಂದು ಆಸೆ ಬೇಡ ಅಂತೇಳಿ ಅದರಿಂದ ಇನ್ನೊಂದು 10 ಆಸೆ ಹುಡ್ತದೆ. ಇದು ರಕ್ತಬೀಜಾಸುರ ಅಂತ ಹೇಳಿದರೆ ಅವನು ಹಾಗಿರುವನಲ್ಲ, ನಮ್ಮೊಳಗಿನ ಆಸೆ ಅದು ಮುಗಿಯುವುದಂತಿಲ್ಲ, ಅದು ಹುಡ್ತಾನೆ ಇರ್ತದೆ. ಅಂತ ರಕ್ತಬೀಜಾಸುರ ಸಂಹಾರ ಮಾಡಿದ್ಲು ಅಂತ ಹೇಳಿದರೆ ನಮ್ಮೊಳಗಿನ ಆಸೆಯನ್ನು ಸಂಹಾರ ಮಾಡುವಳು ಆ ದುರ್ಗಾದೇವಿ ಅಂತ ಚಿಂತನೆ ಮಾಡಬೇಕಂತಹ ವಿಚಾರ. ಈಗ ರಕ್ತಬೀಜ ಸತ್ತ ಮೇಲೆ ನಿಶುಂಭ ಓಡಿ ಬರ್ತಾನಂತೆ. ಎಲ್ಲ ಅವರ ಸೈನ್ಯನ ನಾಶ ಆಯಿತು, ಎಂತೆಂಥವರನ್ನು ಬಿಟ್ಟಿದ್ದಾನವ. ಮೊದಲಾಗಿ ಎಲ್ಲ ರಾಕ್ಷಸರನ್ನು ಸಾಯಿಸ್ತಾ ಬಂದಿದ್ದಾನೆ, ಎಲ್ಲರನ್ನು ಕಳಿಸ್ತಾ ಬಂದಿದ್ದಾನೆ, ಎಲ್ಲರನ್ನು ಸಾಯಿಸಿದ್ಲು ಆ ಲಕ್ಷ್ಮೀದೇವಿ. ಈಗ ಇನ್ನು ಅವರೇ ಬರಬೇಕಲ್ವ, ಇನ್ಯಾರನ್ನು ಕಳಿಸೋದು, ನಿಶುಂಭನೇ ಬಂದ ಅಂತೆ. ಬಂದು ಹೇಳ್ತಾರೆ, ಖಡ್ಗಂ ಸಮಾದಾಯ ಚರ್ಮಭಾಸ್ವರಂ ದುನ್ವಂಶಿರ ಪ್ರೇಕ್ಷ ರೂಪಮಸ್ಯ ಸಸ್ತಂಭಮೋಹ ಜ್ವರ ಪೀಡಿತೋಥ ಚಿತ್ರೇಥಾ ಸೋಲಿಖಿತೋ ಬಭೂವ. ಬಂದ ಯಾವ ರೀತಿ ಬಂದ ಕೇಳಿದರೆ, ಖಡ್ಗ ತಗೊಂಡು ಬಂದ ಅಂತೆ, ಚರ್ಮ ಎನ್ನುವ ಒಂದು ಆಯುಧವನ್ನು ತಗೊಂಡು ಬಂದ ಅಂತೆ, ಅದೆಲ್ಲ ಸೂರ್ಯನ ತೇಜಸ್ಸುಂಟು. ಬಂದ 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 ಮೇಲೆ ಅಲ್ಲೇ ಸ್ಟ್ಯಾಚು ಥರ ಅಲ್ಲೇ ನಿಂತು ಬಿಟ್ಟಿದ್ದಾನಂತೆ. ಯಾಕೆ ಕೇಳಿದರೆ, ಅವಳನ್ನು ನೋಡಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವನಿಗೆ. ಹೀಗೆ ಸ್ತಂಭ
ಆ ರೂಪವನ್ನು ನೋಡಿ ಈಗ ಅವಳ ಚಂದವನ್ನು ನೋಡ್ಬೇಕಾ, ಚಂದ ಸಹ ಇದ್ದಾರೆ ಅವಳು, ಮತ್ತು ಇವು ಈ ಥರ ಭೀಕರವಾಗಿದೆ ಅದನ್ನು ನೋಡ್ಬೇಕು, ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ, ಅಲ್ಲೇ ಸ್ಟ್ರಕ್ ಆಗಿ ಹೋಗಿದ್ದಾನಂತೆ. ಆಗ ತಂ ಸ್ತಂಭಿತಂ ವೀಕ್ಷ ಸುರಾರಿಮುಗ್ರೇ ಪ್ರೋವಾಚ ದೇವಿ ವಚನಂ ವಿಹಸ್ಯ ಅನೇನ ವೀರೇಣ ಸುರಾಸ್ತ್ವಯಾಜಿತ ಅನೇನ ಮಾಂ ಪ್ರಾರ್ಥಯಸೆ ಬಲೇನ. ಆಗ ಅವಳು ಕೇಳ್ತಾಳಂತೆ, ಹೀಗೆ ಸ್ಟಾಪ್ ಆಗಿದ್ದಾನಲ್ವಾ, ಅವ ಕೇಳ್ತಾಳಂತೆ, ನೆಗಾಡ್ಕೊಂಡು ಕೇಳ್ತಾಳಂತೆ, ಅಲ್ಲ ನಿಂಗೆ ಯುದ್ಧಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಅಲ್ಲೇ ನಿಂತು ಹೋಗಿದ್ದಿ, ಅಲ್ಲ ನೀನೇ ಯಾರು, ನೀ ಎಲ್ಲ ಹೇಳ್ತಾ ಇದ್ಯಲ್ವ, ಏನೇನೋ ಕೊಚ್ಕೊಳ್ತಾ ಇದ್ಯಲ್ವ, ದೇವತೆಗಳನ್ನೆಲ್ಲ ಗೆದ್ದೆ, ಅದು ನೀನೇ, ನೀ ನನ್ನನ್ನು ಮದುವೆ ಆಗ್ಬೇಕಂತ ಬಂದದ್ದ, ನನ್ನೊಟ್ಟಿಗೆ ಯುದ್ಧ ಮಾಡ್ಬೇಕಂತ ಬಂದದ್ದ, ಏನು ಮಾತಾಡ್ತಾ ಇದ್ದಿ ಅಂತ ನೆಗಾಡ್ತಾಳಂತೆ ಅವಳು. ಆಗ ಶ್ರುತ್ವಾತು ವಾಕ್ಯಂ ಕೌಶಿಕ್ಯ ದಾನವ ಶುಚಿರಾದಿವ ಪ್ರೋವಾ ಚಿಂತಯಿತ್ವಾತ ವಚನಂ ವದತಾಂ ವರ ಸುಕುಮಾರ ಶರೀರೋಯಂ ಮಚ್ಚಸ್ತ್ರ ಪತನಾದಪಿ ಶತದಾ ಯಾಸತೆ ಭೀರು ಆಮ ಪತ್ರಮಿಮಾಂಬಸಿ. ಅವಳು ಹೇಳ್ತಾನಂತೆ, ಅವನು ಅಲ್ಲ ಅದು ಹೇಳ್ತಾರೆ, ಯೋಚನೆ ಮಾಡಿ ಹೇಳ್ತಾನಂತೆ, ಅವನ ಮನಸ್ಸಲ್ಲಿ ಇದ್ದದಲ್ಲ ಅಂತ ಗೊತ್ತಾಗ್ತದೆ. ಅಲ್ಲ ನಾನು ಯೋಚನೆ ಮಾಡ್ತಾ ಇದ್ದೇನೆ, ಎಲ್ಲಿಯಾದ್ರೂ ನಾನು ನಿಂಗೆ ಹೊಡೆದ್ರೆ ಉಂಟಲ್ವಾ, ನೀನುಂಟಲ್ವಾ ಪುಡಿ ಪುಡಿ ಆಗಿ ಹೋಗ್ತಿ, ನೀ ಹೆಣ್ಣು ಮಗಳು, ನಿಂಗೆಲ್ಲ ಹೊಡಿಲಿಕ್ಕೆ ಆಗ್ತದಾ ಅಂತ, ತಮ್ಮ ಕೈಲಿ ಆಗದಿದ್ರೆ ಆ ಕೆಲಸ ಆಗುದಿಲ್ಲ, ನಿನ್ನಿಂದ ಆಗುದಿಲ್ಲ ಅಂತ ಹೇಳ್ತಾರಲ್ಲ ಆ ಥರ. ಎಲ್ಲ ನೋಡಿದ್ದಾನೆ, ರಾಕ್ಷಸೆಲ್ಲ ಸಾಯಿದ್ ನೋಡಿದ್ದಾನೆ. ಪುನಃ ಅವನು ಹೇಳಿದೆ ಅಂತ ಕೇಳಿದ್ರೆ, ಅಲ್ಲ ನಿಂಗೆಲ್ಲ ಎಂತ ಹೊಡೆಯುವುದು, ನಿಂಗೆಲ್ಲ ಹೊಡೆದ್ರೆ ಎಲ್ಲೋ ಅದು ತುಂಬ ನೀನು ಪುಡಿ ಪುಡಿಯಾಗಿ ಹೋಗ್ತೀಯ, ಅದೆಲ್ಲ ಮಾಡಬಾರ್ದು, ಇದು ಯೋಚನೆ ಮಾಡಿ ಈ ರೀತಿ ಮಾತಾಡ್ತಾನಂತೆ, ತನ್ನ ಕೈಯಲ್ಲಿ ಆಗುದಿಲ್ಲ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಆಗ ಏತದ್ ವಿಚಿಂತಯನ್ಯರ್ಥಂ ತ್ವಾಂ ಪ್ರಹರ್ತು ನ ಸುಂದರಿ ಕರೋಮಿ ಬುದ್ಧಿಂ ತಸ್ಮಾತ್ ತ್ವಂ ಮಾಂ ಭಜಸ್ವ ಆಯತೆ ಕ್ಷಣೆ ಮಮ ಖಡ್ಗನಿಪಾತಂ ಹಿನೇಂದ್ರೋ ಧಾರಯಿತುಂ ಶಮ ನಿವರ್ತಯ ಮತಿಂ ಯುದ್ಧಾತ್ ಭಾರ್ಯಾಮೇ ಭವ ಸಾಂಪ್ರತಂ. ಪುನಃ ಒಂದು ಅದೇ ಕತೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನೀವು ಅವಳನ್ನು ಪುಸಲಾಯಿಸಲಿಕ್ಕೆ ಏನು ಅಂತೆ, ನೀವು ತುಂಬ ಸುಂದರ ಇದೆಯಲ್ವಾ, ನಾನು ಪುನಃ ಹೇಳ್ತೇನೆ ನೋಡು, ಇಂದ್ರ ಕೂಡ ನನ್ನ ಒಂದು ಖಡ್ಗವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ, ಅಂದರೆ ನನ್ನ ಯುದ್ಧ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ನನ್ನ ಹೆಂಡತಿ ಆಗಿಬಿಡು ಅಷ್ಟೇ ಸಾಕು, ಸುಮ್ಮನೆ ಗಲಾಟೆ ಎಲ್ಲ ಬೇಡ ಅಂತ ಪುನಃ ಆ ರೀತಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಆಗ ಇತ್ತಂ ನಿಶುಂಭ ವಚನಂ ಶ್ರುತ್ವಾ ಯೋಗೇಶ್ವರಿ ಮುನೇ ವಿಹಸ್ಯ ಭಾವಗಂಭೀರಂ ನಿಶುಂಭಂ ವಾಕ್ಯಮಬ್ರವೀತ್ ನಾಜಿತಾಹಂ ರಣೇ ವೀರ ಭವೇ ಭಾರ್ಯಾ ಹಿ ಕಸ್ಯಚಿತ್ ಭವಾನಿದಿಹ ಭಾರ್ಯಾರ್ಥಿ ತಥೋ ಮಾಂ ಜಯ ಸಂಯುಗೆ. ಹೇಳ್ತಾನಂತೆ, ಸುಮ್ಮನೆ ಅಧಿಕ ಪ್ರಸಂಗ ಮಾತಾಡಬೇಡ, ನಿಂಗೆಂತ ಹೇಳಿದ್ದು, ನಾನು ಇಲ್ಲಿವರೆಗೆ ಯಾರನ್ನೂ ಗೆಲ್ಲಿಲ್ಲ, ನೀನು ನನ್ನನ್ನು ನಾನೇನು ಪುಡಿ ಪುಡಿ ಆಗ್ತೇನೆ ಅದೆಲ್ಲ ಹೇಳಲೇಬೇಡ, ನಿಂಗೆ ಧೈರ್ಯ ಅಂತ ಇದ್ದರೆ ನನ್ನೊಟ್ಟಿಗೆ ಯುದ್ಧ ಮಾಡು, ಅದು ಬಿಟ್ಟು ಸುಮ್ಮನೆ ಏನೇನೋ ಮಾತಾಡಬೇಡ ಅಂತ ಅವಳು ಹೇಳ್ತಾಳಂತೆ. ಆಗ ಅವನಿಗೆ ಬೇರೆ ಇದು ಕಥೆಯಲ್ಲ, ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಮರ್ಯಾದೆ ಹೋದಾಗ ಆಗ್ತದೆ, ಏನೇ ಆಗಲಿ ಅಂತ. ಆಗ ಇತ್ತೇ ಮುಕ್ತೇ ವಚನೆ ಖಡ್ಗ ಮುದ್ಯಂ ಮೆದಾನವ ಪ್ರತಿಕ್ಷೇಪದ ವೇಗಾತ್ ಕೌಶಿಕೀನ್ ಪತಿ ನಾರದ ತಮಾವತಂತಂ ನಿಸ್ತ್ರಿಶಂ ಷಡ್ಭಿರ್ ಬರ್ಹಿಣರಾಜಿತೈ ಚಿಚ್ಚೇದ ಚರ್ಮಣ ಸಾರ್ಧಂ ತದದ್ಭೂತಮಿವಾಭವತ್. ಆಗ ಆ ಖಡ್ಗವನ್ನೇ ಎತ್ತಿದ ಅಂತೆ ಆ ನಿಶುಂಭ, ಖಡ್ಗವನ್ನ ಎತ್ತಿ ನೋಡಿ, ನೀನು ನನ್ನನ್ನು ಈಗ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಖಡ್ಗವನ್ನ ಎತ್ತಿದ ಅಂತೆ. ಆಗ ಅವಳು ತನ್ನ ತೀಕ್ಷ್ಣವಾದ ತನ್ನ ಬಾಣದ ಶಕ್ತಿಯಿಂದ ಆ ಖಡ್ಗವನ್ನೇ ಪುಡಿ ಪುಡಿ ಮಾಡಿಬಿಟ್ಲಂತೆ. ಆ ಪ್ರಸಂಗವನ್ನು ನೋಡಲಿಕ್ಕೆ ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಆಗ ಖಡ್ಗೆ ಸಚರ್ಮಣಿ ಚಿನ್ನೆ ಗದಾ ಗೃಹ್ಯ ಮಹಾಸುರ ಸಮಾದ್ರವತ್ಕೋಶ ಭವಾಂ ವಾಯುವೇಗ ಸಮೋಜವೇ. ಇವನಿಗೆ ಆಗ ಬಹಳ ಹೆದರಿಕೆ ಆಯಿತು. ಏನು ಮಾಡಿದ ಕೇಳಿದರೆ, ವಾಯುವಿನ ವೇಗದಂತೆ, ಯಾವ ವೇಗದಲ್ಲಿ ಗಾಳಿ ಬರ್ತದೋ ಆ ವೇಗದಲ್ಲಿ ಓಡಿ ಬರ್ತಾನಂತೆ. ನಾನು ಎಂತ ಬಿದ್ರು ಮೀಸೆ ಮಣ್ಣಾಗಲ್ಲ ಹೇಳುವಂತೆ, ಎಷ್ಟೆಲ್ಲ ನೋಡಿದ ಆದರೂ ಕೂಡ ಓಡಿ ಬರ್ತಾನೆ ಇದ್ದಾನೆ ಪುನಃ. ಆಗ ತಸ್ಯ ಪತದ ಏವಾಶ್ ಕರೋ ಶಿಶ್ಲೋ ಸಮೋ ದೃಢೋ ಗದೆಯ ಸಹ ಚಿಚ್ಚೇದ ಶುರಪ್ರಿಯ ನರಣೇಂಬಿಕಾ. ಆಗ ಹೀಗೆ ಕೈ ಇಟ್ಕೊಂಡು ಬರ್ತಾ ಇದ್ದೇನೆ ಒಟ್ಟಿಗೆ, ನಾನೀಗ ಹೊಡಿತೇನೆ ಅಂತ ತೆಗೆದು ಗದೆಯಿಂದ ಹೊಡೆದು ಪುಡಿ ಅವನ ಪುಡಿ ಪುಡಿ ಮಾಡಿಬಿಟ್ಲಂತೆ. ಏನಾದರೂ ಸತ್ತೇ ಹೋದ ಅಂತೆ, ಆ ಪೆಟ್ಟಿಗೆ ಅವನು ಸತ್ತೇ ಹೋದ, ನಿಶುಂಭ ಸತ್ತೇ ಹೋದ. ಆಗ ತಸ್ಮಿನ್ ನಿಪಯಿತೆ ರೌದ್ರೇ ಸುರ ಶತ್ರು ಭಯಂಕರೇ ಚಂಡಾದ್ಯ ಮಾತರೋಷ್ಟ ಚಕ್ರುರ್ಕಿಲ ಕಿಲಾಧ್ವನಿಂ. ನಿಶುಂಭ ಸತ್ನ ಕೂಡ ಎಲ್ಲ ಚಂಡಿಯಾದ ಎಲ್ಲ ತಾಯಿಗಳೆಲ್ಲ ಜೋರಾಗಿ ನೆಗಾಡಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಅವ್ರಿಗೆ ನೋಡಿ ಮಾತುಗಳಂತವೇ ಹೇಳ್ತಾ ಇದ್ದಾರೆ. ಅಂದರೆ ಆ ಎಲ್ಲ ರೂಪಗಳು ಲಕ್ಷ್ಮಿಯದ್ದೇ ರೂಪ ಅಂತ ಪುನಃ ಹೇಳುವಂತೆ ಆ ಮಾತರೆಲ್ಲ ಆ ತಾಯಿಯಂದಿರೆಲ್ಲ ಕಿಲ ನೆಗಾಡ್ತಾ ಇದ್ದಾರಂತೆ ಅವ್ರು ಸತ್ತು ಹೋದದ್ದು ನೋಡಿ. ಆಗ ಗಗನಸ್ಥಾತೋ ದೇವ ಶತಕ್ರತುಪುರೋಗಮ ಜಯಸ್ವ ವಿಜಯೇತ್ಯೂಚೆ ಇತ್ಯೂಚುರ್ ಸೃಷ್ಟಾ ಶತ್ರೋ ನಿಪಾತಿತೆ ಸಸ್ತೂರ್ಯಾಣ್ಯವಾದ್ಯಂತ ಭೂತ ಸಂಗೈ ಸಮಂತಥ ಪುಷ್ಪವೃಷ್ಟಿಂ ಚಮ್ಮುಚು ಸುರ ಕಾರ್ತ್ಯಾಯಿನೀಂ ಪ್ರತಿ. ಆಗ
ಅವಳು ಆ ರೀತಿ ನಾಶ ಮಾಡಿದ್ದನ್ನು ನೋಡಿ ಎಲ್ಲರೂ ಕೂಡ ಮೇಲೆ ಆಕಾಶದಲ್ಲಿ ಎಲ್ಲರೂ ದೇವತೆಗಳು ಖುಷಿಪಟ್ಟಿದ್ದಾರಂತೆ. ಎಲ್ಲ ಡೋಲೆಲ್ಲ ಬಡಲಿಕ್ಕೆ ಪ್ರಾರಂಭ ಮಾಡಿದಂತೆ, ವಾದ್ಯ ಡೋಲೆಲ್ಲ. ಬಹಳ ಸಂತೋಷವಾಯ್ತಲ್ವಾ. ಆ ನಿಶುಂಭ ಸತ್ತದಕ್ಕೆ ತುಂಬ ಖುಷಿಪಟ್ಟಂತೆ. ಆಗ ಇನ್ನೊಬ್ಬ ಇದ್ದಾನಲ್ವಾ, ನಿಶುಂಭ ಸತ್ತೋದು ಅವನ ಅಣ್ಣ ಇದ್ದಾನಲ್ವಾ. ನಿಶುಂಭಂ ಪತಿತಂ ದೃಷ್ಟ್ವಾ ಶುಂಭ ಕ್ರೋಧಾತ್ ಮಹಾಮುನೆ ವೃಂದಾರಕಂ ಸಮಾರುಹ್ಯ ಪಾಶಪಾಣಿ ಸಮಭ್ಯಗಾತ್ ತಮಾವತಂತಂ ದೃಷ್ಟ್ವಾ ಚ ಸಗಜಂ ದಾನರವೇಶ್ವರಂ ಜಗ್ರಾ ಚತುರೋ ಬಾಣ ಚಂದ್ರಾರ್ಧಕಾರ ವರ್ಚಸಃ. ಆಗ ಅವನು ಕೂಡ ಎಲ್ಲ ನೋಡಿ ನಿಶುಂಭ ಸತ್ತು ಹೋಗಿದೆ, ಆದರೂ ಗೊತ್ತಾಗ್ಲಿಲ್ಲ ಅವನಿಗೆ. ಪುನಃ ಶುಂಭ ಬರ್ತಾ ಇದ್ದಾನೆ. ನಾನು ಓಡಿ 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 ಬಂದು ಈಗ ನಾನು ಅವಳನ್ನು ಸೋಲಿಸ್ತೇನೆ ಅಂತ ಬರ್ತಾ ಇದ್ದಾನಂತೆ. ಆಗ ತಸ್ಯ ವರ್ಜಿತನಾಗಸ್ಯ ಶುಂಭಸ್ಯ ಅಪ್ಯುತ್ಪತಿಷ್ಯತ ಶಿರಶ್ಚಿಚ್ಛೇದ ಬಾಣೇನ ಕುಂಡಲಾಲಕೃತಂ ಶಿವ. ಏನಾಯಿತು, ಅವನು ಒಂದು ಆನೆಯೊಟ್ಟಿಗೆ ಬಂದಿದ್ದ. ಆ ಆನೆಯನ್ನು ಸಾಯಿಸಿದ್ಲ ದುರ್ಗಾದೇವಿ. ಆ ನಂತರ ಇವನು ಸತ್ತ ಆನೆಯ ಮೇಲೆ ಎದ್ದುಕೊಂಡು ಹೋಗಿದ್ದಾನಂತೆ. ಏನು ಎಲ್ಲಿಯಾದ್ರೂ ಹೋಗುವ, ಹತ್ತಿರೊಂದು ಹೋಗುದು ಬೇಡ ಅಂತ ಅವನು ಆನೆಯ ಮೇಲೆ ಹೋದಂತೆ. ಹೇಳ್ತಾರೆ, ಆನೆಯ ಮೇಲೆ ಹೋಗಿದ್ದಂತಹ ಆ ಶುಂಭನನ್ನು ಇವಳು ಮೇಲೆ ಹೋಗಿ ಅಲ್ಲಿ ಆನೆಯ ಮೇಲೆ ಸಾಯಿಸಿ ಬಿಡ್ತಾಳಂತೆ. ಯಾವ ರೀತಿಯಾಗಿ ಅಲ್ಲೊಂದು ಆ ಸನ್ನಿವೇಶವನ್ನು ತೋರಿಸ್ತಾರೆ ನೋಡಿ. ಆ ರೀತಿಯಾಗಿ ಆ ಶುಂಭ ಈ ರೀತಿಯಾಗಿ ಮಾಡಿದಾಗ ಅವನ ತಲೆಯನ್ನು ಕೂಡ ಅಲ್ಲಿ ಕಡಿದು ಬಿಡ್ತಾಳಂತೆ. ಎಲ್ಲರೂ ಸತ್ತು ಹೋದ್ರು. ಈಗ ಯಾರು ಎಷ್ಟು ಜನ ಬಂದರು ಎಲ್ಲರೂ ಕೂಡ ಆ ದುರ್ಗಾದೇವಿ ಎಲ್ಲರನ್ನು ಕೂಡ ಸಾಯಿಸಿಬಿಟ್ಲು. ಹಾಗೆ ಹೇಳ್ತಾರೆ, ಚಿನ್ನೇ ಶಿರಸಿ ದೈತ್ಯೇಂದ್ರ ನಿಪಪಾತ ಸಕುಂಜರ ಯಥಾ ಸಮೈಷ ಕ್ರೌಂಚೋ ಮಹಾಸೇನ ಸಮಾಹೃತಃ. ಆಗ ಹೇಳ್ತಾರೆ, ಅವನು ಆನೆಯ ಒಟ್ಟಿಗೆ ಅಲ್ಲಿ ಆ ಒಟ್ಟಿಗೆ ಅವನು ಕೆಳಗೆ ಬಿದ್ದು ಬಿಡ್ತಾನಂತೆ. ಆಗ ಹೇಳ್ತಾರೆ, ಯಾವ ರೀತಿಯ ಕೆಳಗೆ ಬಿದ್ದ ಕೇಳಿದ್ರೆ, ಒಂದು ಕ್ರೌಂಚದಿಂದ ಮಹಿಷ ಹೇಗೆ ಕೆಳಗೆ ಬಿದ್ನೋ ಆ ರೀತಿಯಾಗಿ ಕೆಳಗೆ ಬಿದ್ದ ಅಂತ ಹೇಳ್ತಾರೆ. ಆ ಕಥೆಯನ್ನು ಮುಂದೆ ಹೇಳ್ತಾರೆ. ಅದು ಯಾಕೆ ಮುಂದಿನ ಕಥೆ ಹೇಳೋದಕ್ಕೆ ಒಂದು ಪೀಠಿಕೆ ತರ. ಹೀಗೆ ಒಂದು ಕ್ರೌಂಚದಿಂದ ಮಹಿಷ ಹೇಗೆ ಕೆಳಗೆ ಬಿದ್ನೋ ಆ ರೀತಿಯಾಗಿ ಒಂದು ಆನೆಯ ಮೇಲಿಂದ ಆನೆ ಒಟ್ಟಿಗೆ ಆ ಶುಂಭ ಕೂಡ ಬಿದ್ದ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ, ಶುತ್ವಾಸುರ ಸುರರಿಪೋ ನಿಹತೋ ಮೃಡಾನ್ಯ ಸೇಂದ್ರ ಸಸೂರ್ಯಂ ಅರುದಶ್ವಿವಸುಪ ಪ್ರಧಾನ ಆಗತ್ಯತಂ ಗಿರಿವರಂ ವಿನಾಯವನಂ ರಾ ದೇವ್ಯಾ ಸದಾ ಸುತಿಪದಂ ಮೀರಯಂತಹ. ಆಗ ಎಲ್ಲರೂ ಸೇರಿದ್ದಾರೆ, ದೇವತೆಗಳೆಲ್ಲ, ಚಂದ್ರ ಸೂರ್ಯ ಎಲ್ಲ, ಇಂದ್ರ ರುದ್ರ ಎಲ್ಲರೂ ಸೇರಿದ್ದಾರೆ. ಎಲ್ಲರೂ ಸೇರಿ ಅವಳ ಈಗ ಸ್ತುತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಷ್ಟೆಲ್ಲ ಕೆಲಸ ಮಾಡಿದ್ಲಲ್ವಾ ತಾಯಿ ಅಂತ ಹೇಳಿ ಅವಳ ಒಂದು ಆ ದುರ್ಗಾದೇವಿ ಅಂದರೆ ಆ ಚಂಡಿಕೆಯ ಸ್ತುತಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಹೇಳ್ತಾರೆ, ನಮೋಸ್ತುತೆ ಭಗವತಿ ಪಾಪನಾಶಿನಿ, ನಮೋಸ್ತುತೆ ಸುರರಿಪು ದರ್ಪನಾಶಿನಿ, ನಮೋಸ್ತುತೆ ಹರಿಹರ ರಾಜದಾಯಿನಿ, ನಮೋಸ್ತುತೆ ಮಕಭುಜ ಕಾರ್ಯಕಾರಿಣಿ. ಪಾಪವನ್ನೇ ನಾಶ ಮಾಡುವಂತಹ ಈ ಲಕ್ಷ್ಮೀದೇವಿಯೇ ನಿನಗೆ ನಮಸ್ಕಾರ. ಎಲ್ಲ ಸುರರ ಶತ್ರುಗಳು ಅಂತ ಯಾರಿದ್ಲು ಅವರ ದರ್ಪವನ್ನೆಲ್ಲ ನೀನು ನಾಶ ಮಾಡಿಬಿಟ್ಟಿ. ಇನ್ನುಂಟಲ್ವಾ, ನೀನು ಇಂದ್ರನಿಗೆ ರುದ್ರನಿಗೆ ರಾಜ್ಯವನ್ನು ಕೊಡುವವಳು, ಅಷ್ಟು ದೊಡ್ಡವಳು ನೀನು. ಅಷ್ಟೇ ಅಲ್ಲ, ಬ್ರಹ್ಮನಿಗೂ ಕೊಡುವವಳು ಅಂತ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ಹಾಗೇನೆ ಇನ್ನು ಏನು ಬುಕ್ ಅಂತ ಏನಿದ್ದಾರೋ ಅಂದರೆ ಯಜ್ಞವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅಂದರೆ ದೇವತೆಗಳು, ಅವರಿಗೆಲ್ಲ ನೀನು ಅವರ ಕಾರ್ಯ ಅಂತ ಏನಿದೆಯೋ ಅವ್ರಿಗೆ ಏನಾಗಬೇಕು ಅದನ್ನೆಲ್ಲ ಮಾಡಿಕೊಡ್ತೀಯ ಅಂತ ಹೇಳ್ತಾ ಇದ್ದಾರಂತೆ. ನಮೋಸುತೆ ಚಿತಶರಿಪು ಶಯಂಕರಿ, ನಮೋಸುತೆ ಶತಮುಖಪಾದ ಪೂಜಿತೆ, ನಮೋಸ್ತೆ ಮಹಿಷ ವಿನಾಶಕಾರಿಣಿ, ನಮೋಸ್ತೆ ಹರಿಹರ ಭಾಸ್ಕರಸ್ತುತೆ. ಎಲ್ಲ ತ್ರಿದಶರು ಅಂತ ಹೇಳಿದರೆ 30 ವರ್ಷ, ಯಾವಾಗಲೂ 30 ವರ್ಷದಂತಿರುವಂತಹ ದೇವತೆಗಳು. ಆ ದೇವತೆಗಳ ರಿಪುವನ್ನು ನಾಶ ಮಾಡ್ತಾ ಇಂದ್ರಾದಿಗಳಿಂದಲೂ ಪೂಜಿಸಲ್ಪಡುವಂತಹ ಮಹಿಷಾಸುರಾದಿಗಳ ಸಂಹಾರವನ್ನು ಮಾಡಿದಂತಹ ನಿನಗೆ ನಮಸ್ಕಾರ. ನಿನಗೆ ಉಂಟಲ್ವಾ 18 ಬಾಹುಗಳಿವೆ. ಶುಂಭರನ್ನು ಸಂಹಾರ ಮಾಡಿದಿ. ಲೋಕದ ಏನು ಕಷ್ಟ ಇದೆ ಅದನ್ನೆಲ್ಲ ನಾಶ ಮಾಡ್ತಿ. ನಮೋಸ್ತು ನಾರಾಯಣಿ ಚಕ್ರಧಾರಿಣಿ. ಇಲ್ಲಿ ಹೇಳ್ತಾರೆ ನೋಡಿ, ನಾರಾಯಣಿ ಚಕ್ರಧಾರಿಣಿ. ನೀನು ಯಾರು ಕೇಳಿದರೆ ನಾರಾಯಣಿ ಅಂದರೆ ಲಕ್ಷ್ಮೀದೇವಿ, ನಿನಗೆ ಚಕ್ರವನ್ನು ಧರಿಸಿರುವವಳು ಅಂತ ನಿನಗೆ ನಮಸ್ಕಾರ. ನಮೋಸ್ತು ವಾರಾಯಿ ಸದಾ ಧರಾಧರೆ ತ್ವಾಂ ನರಸಿಂಹಿ ಪ್ರಣತಾ, ನಮೋಸುತೆ ನಮೋಸುತೆ ವಜ್ರಧರೆ ಗಜಧ್ವಜೆ, ನಮೋಸ್ತು ಕೌಮಾರಿ ಮಯೂರವಾಹಿನಿ, ನಮೋಸ್ತು ಪೈತಾಮಹಂಸವಾಹನೆ, ನಮೋಸ್ತು ಮಾಲಾ ವಿಕಟೆ ಸುಕೇಶಿನಿ, ನಮೋಸ್ತುತೆ ರಾಸವ ಪೃಷ್ಠವಾಹಿನಿ, ನಮೋಸ್ತು ಸರ್ವಾತ್ಯಹರೇ ಜಗನ್ಮಯೇ. ಹೇಳ್ತಾರೆ, ವರಾಹನೊಂದಿಗಿರುವಂಥ ವಾರಾಹಿ ನಿನಗೆ ನಮಸ್ಕಾರ. ನರಸಿಂಹನೊಂದಿ ಒಟ್ಟಿಗಿರುವಂಥ ನರಸಿಂಹ ನಿನಗೆ ನಮಸ್ಕಾರ. ಇಂದು ಇಂದ್ರನೊಳಗಿರುವಂಥ ಲಕ್ಷ್ಮೀ ರೂಪ ನಿನಗೆ ನಮಸ್ಕಾರ. ಮಯೂರವಾಹಿನಿ ಕೌಮಾರಿ ಅಂತ ಹೇಳಿದರೆ ಆ ಕುಮಾರನ
ಕುಮಾರ ಅಂತ ಹೇಳಿದರೆ ಸ್ಕಂದ, ಅಂದರೆ ಸ್ಕಂದನ ಹೆಂಡತಿಯಾದ ಪಂಚಮಿ ದೇವಿ ಅಂತ, ಅಂದರೆ ಅವಳೊಳಗಿರುವಂಥ ಕೌಮಾರಿ ರೂಪ, ಅಂತಹ ನಿನಗೆ ಷಷ್ಠೀದೇವಿ ಅಂತ, ಅಂತ ಷಷ್ಠಿಯೊಳ ದೇವಿಯೊಳಗಿರುವಂಥ ಲಕ್ಷ್ಮೀ ರೂಪ ನಿನಗೆ ನಮಸ್ಕಾರ. ಇನ್ನು ಯಾರ್ಯಾರು ಸರಸ್ವತಿಯೊಳಗಿರುವಂತಹ ಲಕ್ಷ್ಮೀದೇವಿ ನಿನಗೆ ನಮಸ್ಕಾರ ಅಂತ ವಿಸ್ತಾರವಾಗಿ ಅವಳ ಸ್ತುತಿ ಮಾಡ್ತಾನೆ ಇದ್ದಾರೆ. ಹೇಳ್ತಾರೆ, ನಮೋಸ್ತು ವಿಶ್ವೇಶ್ವರಿ ಪಾಹಿ ವಿಶ್ವಂ ನಿಶೂದಯಾರೀನ್ ದ್ವಿಜದೇವತಾನಾಂ ನಮೋಸ್ತೇ ಸರ್ವಮೈತ್ರಿನೇತೆ ನಮೋ ನಮಸ್ತೆ ವರದೆ ಪ್ರಸೀದ. ಉಂಟಲ್ವ, ಇಷ್ಟೆಲ್ಲ ನಮ್ಮ ಕೆಲಸ ಮಾಡಿಕೊಟ್ಟು ನೀ ಯಾವಾಗಲೂ ಉಂಟಲ್ವ ಈ ನಮ್ಮ ಜಗತ್ತನ್ನು ರಕ್ಷಿಸು. ಹಾಗೆಯೇ ಜಗತ್ತನ್ನು ರಕ್ಷಿಸ್ತಾ ನಮ್ಮ ಎಲ್ಲ ರಾಕ್ಷಸರಂತೆ ಯಾರಿದ್ದಾರೋ, ನಮ್ಮ ವೈರಿಗಳಂತೆ ಯಾರಿದ್ದಾರೋ ಅವರನ್ನೆಲ್ಲ ನಾನು ನಾಶ ಮಾಡು. ಈ ತ್ರಿನೇತ್ರ, 3 ಕಣ್ಣುಳ್ಳವಳೆ ನಿನಗೆ ನಮಸ್ಕಾರ, ವರವನ್ನು ಕೊಡುವವಳೆ ನಿನಗೆ ನಮಸ್ಕಾರ ಅಂತ. ಅಲ್ಲಿ ನಮಃ 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 ಅಂತ ಯಾಕೆ ಹೇಳ್ತಾರೆ ಕೇಳಿದರೆ, ನಮಃ ಶಬ್ದಕ್ಕೆ ಅರ್ಥನೇ ಹಾಗೆ. ನಮಃ ಅಂತ ಹೇಳಿದರೆ ಮಮ, ನಂದೇನಲ್ಲ, ಅಂದರೆ ನಿನ್ನ ಪಾದದಾಸರು ನಾವು, ನಮ್ಮಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ನಮ್ಮಿಂದ ಕೆಲವು ಕಾರ್ಯ ಆಗ್ತದೆ ಅಂತಾದರೆ ಅದು ನಿನ್ನಿಂದ ಸಾಧ್ಯ, ಮಮ, ನನ್ನಿಂದ ಅಲ್ಲ ಅಂತ. ಅದಕ್ಕೆ ನಮಃ ನಮಃ ಅಂತ ಅವಳನ್ನು ಸ್ತುತಿ ಮಾಡ್ತಾನೆ ಇದ್ದಾರೆ. ಈ ರೀತಿಯಾಗಿ ವಿಸ್ತಾರವಾಗಿ ಸ್ತುತಿ ಮಾಡಿ ಕೊನೆಗೆ ಹೇಳ್ತಾರೆ, ನಮಸ್ತೆ ನೇತ್ರೇ ಭಗವತಿ ತವ ಚರಣಾನುಷಿತ ಏ ಅಹರಹ ವಿನತ ಶಿರಸೋ ಅವನತಾ ನಹಿ ನಹಿ ಪರಿಭವಂ ಅಸ್ತಿ ಅಶುಭಂ ಚ ಸ್ತುತಿ ಬಲಿ ಕುಸುಮಕರಾಜಿತಂ ಯೇ. ಉಂಟಲ್ವಾ, ಯಾರು ನಿನ್ನ ಸ್ತುತಿಯನ್ನು ಮಾಡ್ತಾ ಇರ್ತಾರೋ ಅವರಿಗೆ ಉಂಟಲ್ವಾ, ಅದು ಹೇಗೆ ಕೇಳಿದರೆ ಯಾವತ್ತೂ ಕೂಡ ನಿನ್ನ ಸ್ತುತಿಯನ್ನು ಮಾಡ್ತಾ ನಿನ್ನ ಪಾದದ ಅಡಿಯಲ್ಲಿ ನಮಸ್ಕಾರ ಮಾಡಿರ್ತಾರೆ ಉಂಟಲ್ವಾ, ಅವರಿಗೆ ಯಾವತ್ತೂ ಪರಾಜಯ ಇಲ್ಲ, ಅಂದರೆ ಅವರು ಯಾವತ್ತೂ ಸೋಲುವುದಿಲ್ಲ ಅಂತ. ಈ ಶ್ಲೋಕವನ್ನು ನೋಡುವಾಗ ಇಂದಿನ ಶ್ಲೋಕ ಎಲ್ಲ ನೆನಪಿಟ್ಕೊಂಡು ಅರ್ಥ ಮಾಡಬೇಕು. ಅಂದರೆ ಹೇಳಿದರೆ ಅವರಿಗೆ ನಮಸ್ಕಾರ ಮಾಡಿದರೆ ಸಾಕ ಕೇಳಿದರೆ ಹಿಂದೆ ಏನು ಬಂತು, ವಾರಾಹಿ, ನಾರಸಿಂಹಿ, ವೈಷ್ಣವಿ, ಅಂದರೆ ಯಾವಾಗಲೂ ಅವಳ ರೂಪ ಹೇಗಿರ್ತದೆ ಕೇಳಿದರೆ ಲಕ್ಷ್ಮೀನಾರಾಯಣ, ನಾರಾಯಣನೊಂದಿಗೆ ಕೂಡಿಯೇ ಇರ್ತದೆ. ನಮಸ್ಕಾರ ಮಾಡುವಾಗ ಯಾರು ಲಕ್ಷ್ಮೀನಾರಾಯಣನ ಪಾದಚರಣಕ್ಕೆ ಯಾವಾಗಲೂ ಅವರ ಚಿಂತನೆಯಲ್ಲಿ ಇರ್ತಾರೋ, ಅವರ ಸ್ತುತಿಯಾದಿಗಳನ್ನು ಮಾಡ್ತಾರೋ ಅವರಿಗೆ ಯಾವತ್ತೂ ಸೋಲು ಇರುವುದಿಲ್ಲ ಅಂತ ಅವಳನ್ನು ಸ್ತುತಿ ಮಾಡ್ತಾರೆ. ಇಷ್ಟು ವಿಸ್ತಾರವಾಗಿ ಸ್ತುತಿ ಮಾಡ್ತಾರೆ. ಏವಂ ಸುತಾ ಸುರವರೈ ಸುರಶತ್ರುನಾಶಿನಿ ಪ್ರಾಹ ಪ್ರಹಸ್ಯ ಸುರಸಿದ್ಧಮಃ ಶಿವರ್ಯಾನ್ ಪ್ರಾಪ್ತೋ ಮಯಾ ದ್ವತಮೋ ಭವತಾಂ ಪ್ರಸಾದ ಸಂಗ್ರಾಮಮೂರ್ಧ್ನಿ ಸುರಶತ್ರು ಜಯಸ್ಸು ಪ್ರಮಾರ್ದಾತ್. ಇಮಾಂ ಸ್ತುತಿಂ ಭಕ್ತಿ ಪರಾ ನರೋತ್ತಮ ಭವದ್ಭಿರುಕ್ತಾ ಮನುಕೀರ್ತಯಂತಿ ದುಸ್ವಪ್ನನಾಶೋ ಭವಿದಾನ ಸಂಶಯೋ ವರಸ್ತಥಾನ್ಯೋ ವ್ರಿಯತಾಮಭೀಪ್ಸಿತಃ. ಹೀಗೆ ಅವಳೆಲ್ಲ ಈ ರೀತಿಯಾಗಿ ಕೆಲಸವನ್ನು ಮಾಡಿ ಹಿಂದೆ ಅವಳೊಂದು ಸ್ವಸ್ತಿವಾಚನವನ್ನು ಮಾಡಿಕೊಂಡ್ಳು, ಅಂದರೆ ಋಷಿಗಳಿಂದ ಸ್ವಸ್ತಿವಾಚನವನ್ನು ಮಾಡಿಕೊಂಡ್ಳು ಅಂತ ಬಂದಿತ್ತು. ಅಂದರೆ ಆಗ ಋಷಿಗಳಿಗೆ ಕೂಡ ಅವಳು ಹೇಳ್ತಾಳಂತೆ, ಆ ಋಷಿಗಳಿಗೂ ಕೂಡ ಶಕ್ತಿಯನ್ನು ಕೊಡುವಳು ಅವಳು. ಅದು ಕೂಡ ನೀವು ಮಾಡಿದ್ರಿಂದ ನಿಮಗೂ ಕೂಡ ನಾನೊಂದು ವಂದನೆಯನ್ನು ಮಾಡ್ತೇನೆ ಅಂತ ಅವಳು, ಆ ಲಕ್ಷ್ಮೀದೇವಿ ಒಂದು ವಿಡಂಬನೆ ಎನ್ನುವಂತೆ ಆ ಋಷಿಗಳಿಗೂ ಕೂಡ ನಮಸ್ಕಾರ ಎನ್ನುವಂತೆ ಹೇಳ್ತಾಳಂತೆ. ಈ ಸ್ತುತಿಯನ್ನು ಯಾರು ಚಂದ ಮಾಡಿ ಪಠನೆ ಮಾಡ್ತಾರೋ ಅವರೆಲ್ಲ ದುಸ್ವಪ್ನಗಳು ಅಂತೇನಿದೆಯೋ, ಕೆಟ್ಟ ಸ್ವಪ್ನಗಳು ಅಂತಲೇ ಹೇಳ್ತಾರೆ, ಅದೆಲ್ಲ ನಾಶವಾಗ್ತಿದೆ ಅಂತ ಹೇಳ್ತಾಳಂತೆ. ನೀವು ಇನ್ನೊಂದು ವರ ಕೇಳಿ, ಏನಾದರೂ ಅಭೀಪ್ಸಿತವಾದ ಏನು ನಿಮಗೆ ಬೇಕಿದೆಯೋ ಅದನ್ನು ಕೇಳಿ ಅಂತ ಅವಳು ಹೇಳ್ತಾಳಂತೆ. ಹಾಗೆ ಹೇಳ್ತಾರೆ ದೇವತೆಗಳು, ಯದಿ ವರದ ಭವತಿ ತ್ರಿದಶಾನಾಂ ದ್ವಿಜ ಶಿಶುಗೋಷು ಯತಸ್ವಹಿತಾಯ ಪುನರಪಿ ದೇವಾರಿ ಪುನಃ ರಿಪೂನ್ ಅಪರಾಂಸ್ತ್ವಂ ಪ್ರದಹ ಹುತಾಶನ ತುಲ್ಯ ಶರೀರೇ. ಉಂಟಲ್ವಾ, ನೀನನ್ನು ಕರಿತಾ ಇದ್ದೇವೆ, ನೀನು ಯಾವತ್ತೂ ಕೂಡ ಉಂಟಲ್ವಾ ಯಾರು ಬರ್ತಾ ಇರ್ತಾರೆ ರಾಕ್ಷಸರು ಬರುವುದು ನಿಲ್ಲುವುದಂತಿಲ್ಲ, ಅವರು ಬರ್ತಾನೆ ಇರ್ತಾರೆ. ಹಾಗಾಗಿ ನೀವು ಅವರನ್ನೆಲ್ಲ ನಾಶ ಮಾಡಲಿಕ್ಕೆ ಬರ್ತಾನೆ ಇರಬೇಕು, ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇರಬೇಕು ಅಂತ ಹೇಳ್ತಾಳಂತೆ. ಆಗ ದೇವಿ ಹೇಳ್ತಾಳಂತೆ, ಭೂಯೋ ಭವಿಷ್ಯಾನ್ ಅಸುರಗುಕ್ಷಿತಾನನ ಹರಾನನ ಸ್ವೇದ ಜಲೋದ್ಭವಾಸುರಾ ಅಂಧಾಸುರಸ್ಯ ಪ್ರತಿಪೋಷಣೆ ರಥ ನಾಮ್ನಾ ಪ್ರಸಿದ್ಧ ಭುವನೇಶು ಚರ್ಚಿಕಾ ಭೂಯೋ ವದಿಷ್ಯಾಂ ಸುರಾರಿಮುತ್ತಮಂ ಸಂಭೂಯ ನಂದಸ್ಯ ಗೃಹೇ ಶೋದಯ ತಂ ವಿಪ್ರಚಿತ್ತಿಂ ಲವಣಂ ತಥಾಪರೌ ಶುಂಭಂ ಶುಂಭಂ ದಶನ ಪ್ರಹಾರಿಣಿ. ಉಂಟಲ್ವಾ, ಇನ್ನು ಅಂಧಕಾಸುರ ಎಲ್ಲ ಬರ್ತಾರೆ, ಅವರನ್ನೆಲ್ಲ ನಾನು ನಾಶ ಮಾಡಿಯೇ ಮಾಡ್ತೇನೆ. ಅಷ್ಟೇ ಅಲ್ಲದೆ ಇನ್ನು ಯಾವಾಗ ಬರ್ತೇನೆ ಗೊತ್ತಾ, ಪ್ರಸಿದ್ಧವಾದ ಕತೆ, ಆ ನಂದಗೋಪನ ಮನೆಯಲ್ಲಿ ನಂದಗೋಪ ಗೃಹೇ ಜಾತ ಯಶೋಧ ಗರ್ಭ ಸಂಭವ, ನಂದಗೋಪನ ಮನೆಯಲ್ಲಿ ಒಬ್ಬಳು ಹುಡ್ತಾಳಲ್ವ ದುರ್ಗಾದೇವಿ, ಆವಾಗಲೂ ನಾನು ಬರ್ತೇನೆ. ಆವಾಗ ಬಂದು ವಿಪ್ರಚಿತ್ತಿ ಲವಣಾಸುರ ಇವರೆಲ್ಲ ಬರ್ತಾರೆ, ಅವರನ್ನೆಲ್ಲ ನಾನು ನಾಶ ಮಾಡ್ತೇನೆ. ಅಷ್ಟೇ ಅಲ್ಲದೆ
ಭೂಯಸ್ಸುರಾಸ್ತಸ್ಯ ಯೋಗೇ ನಿರಾಶಿನಿ ನಿರೀಕ್ಷ ಸ್ಮಾರೀಚ ಗೃಹೇ ಶತಕ್ರತೋ ಸಂಭೂಯ ದೇವ್ಯಾ ಅಮಿತ ಸತ್ಯಧಾಮಯ ಸುರಾ ಭರಿಷ್ಯಾಮಿ ಚ ಶಾಕಂಬರೀ ವೈ ಭೂಯೋ ವಿಪಕ್ಷ ಕ್ಷಪಣಾಯ ದೇವಾ ವಿಂದ್ಯೇ ಭವಿಷ್ಯಾಮಿ ಋಷಿ ರಕ್ಷಣಾರ್ಥಂ ದೇವ್ ದುರ್ವೃತ್ತ ಚೇಷ್ಟಾ ವಿನಿಹತ್ಯ ದೈತ್ಯಾನ್ ಭೂಯ ಸಮೇಷ್ಯಾಮಿ ಸುರಾಲಯಂ ಹಿ. ಅಷ್ಟೇ ಅಲ್ಲ, ಇನ್ನು ನಿನ್ನ ಕೆಲವು ಬಾರಿ ಏನಾದರೂ ನಿನ್ನ ಸ್ವರ್ಗದಲ್ಲಿಯೇ ಸಮಸ್ಯೆ ಬಂತ, ಆಗ ಕೂಡ ಬಂದು ನಾನು ನಿಮ್ಮ ಭರಣಾದಿಗಳನ್ನು ಮಾಡ್ತೇನೆ, ನಿಮ್ಮ ಪಾಲನೆಯನ್ನು ನಾನು ಮಾಡ್ತೇನೆ. ಅಷ್ಟೇ ಅಲ್ಲದೆ ಇನ್ನು ಈ ಕೆಲವರು ರಾಕ್ಷಸರು ಇರ್ತಾರೆ, ಬಂದು ವಿಂಧ್ಯ ಪರ್ವತದಲ್ಲಿ ಎಲ್ಲ ಋಷಿಗಳಿಗೆ ತೊಂದರೆ ಮಾಡ್ತಾ ಇರ್ತಾರೆ, ಆವಾಗ ಕೂಡ ನಾನು ಬಂದು ಅಂತಹ ರಾಕ್ಷಸರನ್ನು ಸಂಹಾರ ಮಾಡ್ತೇನೆ ಅಂತ ಹೇಳಿ ಅವಳು ಕೊನೆಗೆ ಹೇಳ್ತಾಳೆ, ಯದಾರುಣಾಕ್ಷೋ ಭವಿತಾ ಮಹಾಸುರ ತದಾ ಭವಿಷ್ಯಾಮಿ ಹಿತಾಯ ದೇವತಾ ಮಹಾಲಿರೂಪೇಣ ವಿನಷ್ಟ ಜೀವಿತಂ ಕೃತ್ವಾ ಸಮೇಷ್ಯಾಮಿ ಪುನಸ್ತ್ರಿವಿಷ್ಟಪಂ. ಕೊನೆಗೊಂದು ಮಾತು ಹೇಳ್ತೇನೆ, ಏನು ಗೊತ್ತಾ, ಯಾವಾಗ ತೊಂದರೆ ಅಂತ ಬರ್ತದೋ, ದೇವತೆಗಳಿಗೆ ತೊಂದರೆ ಅಂತ ಆಗ್ತದೋ, ಸಜ್ಜನರಿಗೆ ತೊಂದರೆ ಅಂತ ಆಗ್ತದೋ, ಆವಾಗೆಲ್ಲ ನಾನು ಬಂದೇ ಬರ್ತೇನೆ ಅಂತ ಆ ದುರ್ಗಾದೇವಿ ಹೇಳ್ತಾಳೆ. ಕೃಷ್ಣ ಯಾವ ರೀತಿಯಾಗಿ ಹೇಳಿದ್ದಾನೋ, ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನ ಸುಧಾಮ್ಯಹಂ, ಯಾವ ತೊಂದರೆ ಆಗ್ತದೆ ಅಂತ ಇರ್ತದೋ ಸಜ್ಜನರಿಗೆ, ಆವಾಗೆಲ್ಲ ನಾನು ಬರ್ತೇನೆ ಅಂತ ಹೇಳಿದ್ದಾನೋ, ಅದೇ ರೀತಿ ದುರ್ಗಾದೇವಿ ಹೇಳ್ತಾಳೆ, ಯಾವಾಗ ಒಂದು ದೇವತೆಗಳಿಗೆಲ್ಲ ತೊಂದರೆ ಅಂತ ಆಗ್ತದೋ ಆವಾಗೆಲ್ಲ ನಾನು ಬಂದೇ ಬರ್ತೇನೆ ಅಂತ ಅವಳು ಹೇಳ್ತಾಳೆ. ಅವ್ರು ಯಾಕೆ ಎರಡು ಮಾತು ಬಂದಿದೆ ಕೇಳಿದರೆ, ಅವರು ಬರುವಾಗ ಎಲ್ಲ ಯಾವಾಗ ಒಟ್ಟಿಗೆ ಬರುವಂಥದ್ದು, ಒಬ್ಬರನ್ನು ಬಿಟ್ಟು ಒಬ್ಬರಿಗೆ ಬರುವುದಿಲ್ಲ. ಹಾಗಾಗಿ ತಾಳೆ ಮಾಡಿ ನೋಡಿದರೆ ಯಾವ ತೊಂದರೆ ಆಗ್ತದೆ ಆವಾಗೆಲ್ಲ ವಿಷ್ಣು ಲಕ್ಷ್ಮಿ ಅವರಿಬ್ಬರು ಅವತಾರವನ್ನು ಎತ್ತಿಕೊಂಡು ಒಟ್ಟಿಗೆ ಬಂದು ನಮ್ಮ ರಕ್ಷಣೆಯನ್ನು ಮಾಡ್ತಾರೆ ಅಂತ ಹೇಳಿ ಆ ಕಥೆಯನ್ನು ಉಪಸಂಹಾರ ಮಾಡ್ತಾರೆ. ಆ ಶುಂಭರ ವಧೆಯ ಕಥೆಯನ್ನು ಮುಗಿಸ್ತಾರೆ. ಹೇಳ್ತಾರೆ, ಇದಂ ಪುರಾಣಂ ಪರಮಂ ಪವಿತ್ರಂ ದೇವ್ಯಾ ಜಯಂ ಮಂಗಳದಾಯಿ ಪುಂಸಾಂ ಶ್ರೋತವ್ಯಮೇತನ್ಯತೈ ಸದೈವ ರಕ್ಷೋದ್ನಮೇತದ್ ಭಗವಾನು ವಾಚ. ಇದುಂಟಲ್ವಾ ಪವಿತ್ರವಾದ ಪುರಾಣ, ಈ ಕಥೆ ಉಂಟಲ್ವಾ ಪವಿತ್ರವಾದದ್ದು. ಇದನ್ನು ಅದು ಯಾಕೆ ಪವಿತ್ರ ಗೊತ್ತಾ, ಆ ಲಕ್ಷ್ಮೀದೇವಿಯ ಒಂದು ಜಯವನ್ನು ಹೇಳುವಂತಹ ಕಥೆ. ಹಾಗಾಗಿ ಯಾರು ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಕೇಳ್ತಾರೋ ಇದೇ ಅವರಿಗೆ ರಕ್ಷೋಘ್ನ. ರಕ್ಷೆಯನ್ನು ಯಾವ್ದು ನೀಡ್ತಾ ಕೇಳಿ ಇದೇ, ಈ ಪಾರಾಯಣ ಅಥವಾ ಈ ಕಥೆಯನ್ನು ಕೇಳುವುದೇ ಅವರಿಗೆ ರಕ್ಷೆಯನ್ನು ನೀಡ್ತದೆ, ಮತ್ತೆ ಯಾವುದು ಬೇರೆ ರಕ್ಷೆ ಬೇಕಂತಿಲ್ಲ. ಇದು ಮುಖ್ಯವಾಗಿದೆ, ಆ ಚೆನ್ನಾಗಿ ಅಧ್ಯಯನ ಮಾಡಿದರೆ ಇದೇ ನಮಗೆ ಯಾವಾಗಲೂ ರಕ್ಷೆಯಾಗಿ ನಿಲ್ತದೆ ಅಂತ ಹೇಳ್ತಾರೆ. ಇಷ್ಟು ಹೇಳಿ ಆ ಒಂದು ಹಿಂದೆ ಹೇಳಿದ್ರಲ್ವಾ, ಆ ಒಂದು ಕಥೆಯನ್ನು ಹೇಳಿದರು. ಏನು, ಕಥಂ ಸಮಹಿಷ ಕ್ರೌಂಚೋ ಭಿನ್ನ ಸ್ಕಂದೇನ ಸೌವ್ರತ ಏತನ್ನೇ ವಿಸ್ತರಾದ್ರು ಮಾಂ ಕಥಯಸ್ವಾಮಿತದ್ದಿತೆ. ನನಗೆ ಈ ಕಥೆಯನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಹಿಂದೆ ಹೇಳಿದ್ರಲ್ವಾ, ಕ್ರೌಂಚದಿಂದ ಹೇಗೆ ಮಹಿಷ ಬಿದ್ನೋ, ಒಂದು ಕ್ರೌಂಚ ಪಕ್ಷಿ ಅಂತ, ಅದರಿಂದ ಹೇಗೆ ಮಹಿಷ ಬಿದ್ನು, ಆ ರೀತಿಯಾಗಿ ಆ ಶುಂಭ ಆನೆಯಿಂದ ಬಿದ್ದ ಅಂತ ನೋಡಿದ್ವಿ. ನಾರದರು ಅದನ್ನು ಇಟ್ಕೊಂಡು ಬಿಟ್ರು. ಏನು ಹೇಳಿದ್ರಿ ನೀವು, ಕ್ರೌಂಚದಿಂದ ಮಹಿಷ ಬಿದ್ದ ಹಾಗೆ ಶುಂಭ ಬಿದ್ದ ಅಂತ ಹೇಳಿದ್ರ, ಆ ಕಥೆ ಅಂತ ಹೇಳಿ. ಹಾಗಾದ್ರೆ ಕ್ರೌಂಚದಿಂದ ಮಹಿಷ ಹೇಗೆ ಬಿದ್ದ, ಅದು ಏನು ಕಥೆ ಅಂತ ವಿಸ್ತಾರವಾಗಿ ಹೇಳಿ ಅಂತ ಆ ನಾರದರು ಕೇಳ್ತಾರಂತೆ. ಒಂದು ಪಾಠವನ್ನು ಅಥವಾ ಪ್ರವಚನವನ್ನು ಕೇಳುವಾಗ ಯಾವ ರೀತಿಯಾಗಿ ಕೇಳಬೇಕು ಅಂತ ನಾರದನ್ನು ನೋಡಿ ಕಲಿಬೇಕು. ಏನೋ ಒಂದು ಯಾವಾಗ ಒಂದು ಉಪಮೆಯನ್ನು ಕೊಡುವಾಗ ಒಂದು ವಿಷಯವನ್ನು ಹೇಳಿದರು, ಕ್ರೌಂಚದಿಂದ ಮಹಿಷ ಬಿದ್ದ ಅಂತ, ಅದನ್ನೇ ಇಟ್ಕೊಂಡು ಹೇಗೆ ಮಹಿಷ ಬಿದ್ದ, ಅವನ ಕಥೆ ಅಂತ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ತಾರೆ. ನಾರದರು ಪುಲಸ್ತ್ಯರ ಹತ್ರ ಕೇಳ್ತಾರೆ. ಆಗ ಪುಲಸ್ತ್ಯರು ಹೇಳ್ತಾರೆ, ಶೃಣುಷ್ವ ಕಥಯಿಷ್ಯಾಮಿ ಕಥಾಂ ಪುಣ್ಯಾಂ ಪುರಾತನೀಂ ಯಶೋವೃದ್ಧಿಂ ಕುಮಾರಸ್ಯ ಕಾರ್ತಿಕೇಯಸ್ಯ ನಾರದ. ಆಗ ಹೇಳ್ತಾರೆ, ಇದು ಪುರಾತನವಾದ ಕಥೆ, ಈ ಪುರಾತನವಾದ ಕಥೆಯನ್ನು ನಾನು ನಿನಗೆ ಹೇಳ್ತೇನೆ. ಏನು ಗೊತ್ತಾ, ಇದು ಕಾರ್ತಿಕೇಯ ಕುಮಾರ ಅಂದರೆ ಕುಮಾರನಾದ ಕಾರ್ತಿಕೇಯನ ಕಥೆ. ಅವನಿಂದ ಈ ಮಹಿಷಾದಿಗಳು ಸತ್ತು ಹೋದ್ರು, ಆ ಕಥೆಯನ್ನು ಹೇಳ್ತೇನೆ ಅಂತ. ಹಿಂದೆ ಒಂದ್ಸಲ ಬಂದಿತ್ತಲ್ಲ ಮಹಿಷಾಸುರನ ಸಂಹಾರ, ಇಲ್ಲೇ ಬಂದಿತ್ತು ಪುರಾಣದಲ್ಲಿ. ಲಕ್ಷ್ಮೀದೇವಿ ಮಾಡಿದ್ವಲ್ಲ ಕೇಳಿದರೆ, ರಾಕ್ಷಸರು ಸಾಮಾನ್ಯದವರಲ್ಲ, ಅವರು ಒಂದೇ ಸಲ ಹುಟ್ಟುದಂತಿಲ್ಲ, ಪುನಃ ಹುಡ್ತಾ ಇರ್ತಾರೆ. ಒಂದು ಬಾರಿ ಆ ಲಕ್ಷ್ಮೀದೇವಿ ಸಾಯಿಸಿದ್ರೆ ಇನ್ನೊಂದು ಬಾರಿ ಆ ಸುಬ್ರಹ್ಮಣ್ಯ ಸಾಯಿಸಿದ ಆ ಕಥೆ ಇಲ್ಲಿ ಬರ್ತದೆ. ಅಂದರೆ ಕಾರ್ತಿಕೇಯ ಅಂತೇಳಿ ಸುಬ್ರಹ್ಮಣ್ಯ, ಅವನು ಸಾಯಿಸಿದ ಕಥೆ ಬರ್ತದೆ. ಪುರಾಣ ಹೇಳ್ತದೆ, ಶೃಣುಷ್ವ ಕಥಯಿಷ್ಯಾಮಿ ಕಥಾಂ ಪುಣ್ಯಾಂ ಪುರಾತನೀಂ ಯಶೋವೃದ್ಧಿಂ ಕುಮಾರಸ್ಯ ಕಾರ್ತಿಕೇಯಸ್ಯ ನಾರದ ಯತ್ತತ್ ಪೀತಂ ಹುತಾಶೇನ ಸ್ಕಂದಂ ಶುಕ್ರಂ ಪಿನಾಕಿನ ತೇನಾಕ್ರಾಂತೋ ಭವದ್ಬ್ರಹ್ಮನ್ ಮಂದ ತೇಜ ಹುತಾಶನಃ. ಅದಕ್ಕೆ ಪೀಠಿಕೆ ಉಂಟಲ್ಲ, ಈ ಕಡೆಗೆ ಪೀಠಿಕೆ ಹಿಂದೆ ಹೇಳಿ ಆಗಿದೆ. ಏನಾಗಿತ್ತು, ಒಂದು ಬಾರಿ ಅಗ್ನಿ ಶಿವನ ತೇಜಸ್ಸನ್ನು ಹಿಡ್ಕೊಂಡಿದ್ದ. ಯಾವುದರಿಂದ ಗರ್ಭೋತ್ಪತ್ತಿ ಆಗುತ್ತೋ ಅಂತಹ ತೇಜಸ್ಸನ್ನು, ಅಂತಹ ಶುಕ್ರವನ್ನು, ಅಂತಹ ವೀರ್ಯವನ್ನು ಅಗ್ನಿ ಇಟ್ಟುಕೊಂಡ.
ಶಿವನ ಒಂದು ತೇಜಸ್ ಅದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟ? ಭಯಂಕರ ಕಷ್ಟ ಅಲ್ವಾ, ಅದಕ್ಕೆ ತುಂಬ ಶಕ್ತಿ ಬೇಕು. ಹಾಗಾಗಿ ಏನು ಮಾಡಿದ, ಅವನ ತೇಜಸ್ಸೇ ಕಮ್ಮಿ ಆಯ್ತಂತೆ. ಆ ಒಂದು ವೀರ್ಯವನ್ನು ಇಟ್ಕೊಂಡು ಅಗ್ನಿ ಜ್ವಲಿಸ್ತಾ ಇರ್ತಾನೆ ಅಂತ ಹೇಳುವಂಥದ್ದು. ಅವನ ತೇಜಸ್ಸೇ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗದೆ ತುಂಬ ಕಷ್ಟ ಆದರೆ ನಮ್ಮ ತೇಜಸ್ಸು ಕಮ್ಮಿ ಆಗಿರುತ್ತೆ, ತುಂಬ ಕೃಷ ಆಗಿ ನಮ್ಮ ಮುಖದಲ್ಲಿ ಎಲ್ಲ ಡಲ್ ಅಂತ ಹೇಳ್ತೇವೆ ನಾವು, ತುಂಬ ಕಷ್ಟ ಎಲ್ಲ ಆದರೆ. ಅವನಿಗೆ ಸಾಧ್ಯ ಆಯಿತು, ತುಂಬ ಕಷ್ಟ ಆಗಿ ಅಗ್ನಿಯ ಒಂದು ಬೆಳಕೆ ಕಮ್ಮಿ ಆಯ್ತಂತೆ. ಹೇಳ್ತಾರೆ, ತಥೋ ಜಗಾಮ ದೇವಾನಾಂ ಸಕಾಶಂ ಅಮಿತದ್ಯುತಿ ತೈಶ್ಚಾಪಿ ಪ್ರಹಿತಸ್ತೂರ್ಣಂ ಬ್ರಹ್ಮಲೋಕಂ ಜಗಾಮಃ ಸಗಚ್ಚನ್ ಕುಟಿಲಾಂ ದೇವಿಂ ದದರ್ಶ ಪತಿಪಾವಕ ತಾಂ ದೃಷ್ಟ್ವಾ ಪ್ರಾಹ ಕುಟಿಲೇ ತೇಜೆ ಏತಸ್ಸದುದರಂ. ಅವನು ಹೇಳಿದ ಅಂತೆ, ನಂಗಿದನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಂಗೆ ಸಾಕಾಯ್ತು ದೇವರೇ, ಯಾಕೆ ಸಾಕಾಯ್ತು ಅಂತ ಹೇಳ್ತೆ, ಎಷ್ಟು ವರ್ಷ ಇಟ್ಕೊಂಡ ಅಂತ, ಅದು ಮತ್ತೆ ನೋಡುವ. ಅವನು ಹೋಗಿ ಆ ಕುಟಿಲ ಅಂತ ನೋಡಿದ್ರೆ, ಹಿಂದೆ ಒಂದ್ಸಲ ದಕ್ಷ ಪ್ರಜಾಪತಿ 3 ಮಕ್ಕಳು ಅಂತ ನೋಡಿದ್ವಿ, ರಾಗಿಣಿ, ಕುಟಿಲ ಮತ್ತೆ ಕಾಳಿ ಅಂತ. ಕಾಳಿ ಅಂದರೆ ಪಾರ್ವತಿ. ಆ ಕುಟಿಲ ನಾನು ಇಟ್ಕೊಳ್ತೇನೆ ಅಂತ ಹೇಳಿದ್ಲು, ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಹ್ಮ ಹೇಳಿದ್ದ. ಆಗ ನೀ ಶಾಪ ಕೊಟ್ಟು ನೀ ಅದು ಗಲಾಟೆ ಮಾಡ್ತೀಯ, ನೀನು ನದಿಯಾಗಿ ಹೋಗುವ ಅಂತ ಹೇಳಿದ್ದ. ಅದೇ ಕುಟಿಲ. ಅದೇ ಕುಟಿಲಗೆ ನೀನು ಕುಟಿಲ ಅಂತ ಹೋಗ್ತಾನಂತೆ ಅಗ್ನಿ, ನೀನು ಈ ವೀರ್ಯವನ್ನು ಇಟ್ಕೋ ಅಂತ ಹೇಳ್ತಾನಂತೆ. ಅದಕ್ಕೆ ಅವಳು ಆಯ್ತು ಇಟ್ಕೊಳ್ತೇನೆ ಅಂತ ಹೇಳ್ತಾಳೆ, ನಾ ಇಟ್ಕೊಳ್ತೇನೆ, ನಾನು ಈ ತೇಜಸ್ಸನ್ನು ನಾನು ಇಟ್ಕೊಳ್ತೇನೆ ಅಂತ. ಆಗ ಮಹೇಶ್ವರೇಣ ಸಂತ್ಯಕ್ತಂ ನಿರ್ದಹೇದ್ಭುವನಾನ್ಯಪಿ ತಸ್ಮಾತ್ ಪತಿಚ್ಚ ಪುತ್ರೋಯಂ ತವಧನ್ಯೋ ಭವಿಷ್ಯತಿ ಇತ್ಯಾಜ್ಞಾಸ ಕುಟಿಲಾ ಸ್ಮೃತ್ವಾ ಸಮತಮುತ್ತಮಂ ಪ್ರಕ್ಷಿಪ್ಸ್ವಾಂಬಸಿ ಮಮ ಪ್ರಾಹ ವನ್ನಿಂ ಮಹಾಪಗ. ನಾನು ಖಂಡಿತ ಇಟ್ಕೊಳ್ತೇನೆ, ನೀ ಆ ವೀರ್ಯವನ್ನು ಈ ನೀರಿಗೆ ಹಾಕಿಬಿಡು. ನದಿ ಅಲ್ವಾ, ಅವಳು ಬಂದು ಈ ನದಿಗೆ ಈ ನೀರಿಗೆ ಹಾಕು, ನಾನು ಇಟ್ಕೊಳ್ತೇನೆ ಅಂತ ಹೇಳ್ತಾಳಂತೆ. ಆಗ ತತಸ್ತ್ವಾಧಾರಯದ್ದೇವಿ ಶಾರ್ವಂ ತೇಜಸ್ತ್ವಪು ಪುಷತ್ ಹುತಾಶನೋಪಿ ಭಗವಾನ್ ಕಾಮಾಚಾರಿ ಪರಿಭ್ರಮನ್ ಪಂಚವರ್ಷಸಹಸ್ರಾಣಿ ಧೃತವಾನ್ ಹವ್ಯಭುಕ್ ತತಃ ಮಾಂಸಮಸ್ತೀನ್ರುಧಿರಂ ಮೇದೋಂತ್ರಾರೇತಸಿ ತ್ವಚಃ. ಇದು ಅಗ್ನಿಗೆ ಆಗಲಿಲ್ಲ, ಇನ್ನು ಇವಳಿಗೆ ಆಗ್ತದಾ? ಏನಾಯಿತು, ಇಟ್ಕೊಂಡ್ಲಂತೆ. ಹೇಳ್ತಾರೆ, ಅಗ್ನಿ ಎಷ್ಟು ವರ್ಷ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ. ಅವನಿಗೆ ಯಾಕೆ ಕಷ್ಟ ಆಯಿತು ಅಂತ. 2 ದಿನ, 3 ದಿನ, 5 ದಿನ, 1 ವರ್ಷ, 2 ವರ್ಷ, 10 ವರ್ಷ, 100 ವರ್ಷ, 1000 ವರ್ಷ, 5000 ವರ್ಷ ಇಟ್ಕೊಂಡಿದ್ದಾನಂತೆ. ಅಗ್ನಿ ಅಷ್ಟು ಕಷ್ಟವಾದರೂ ಕೂಡ ಏನೋ ಹೇಳಿದ್ದಾರೆ ದೇವತೆಗಳು, ನನಗೆ ಇಟ್ಕೊಳ್ಳಿಕ್ಕೆ ಹೇಳಿದ್ದಾರೆ, ಎಷ್ಟೇ ಕಷ್ಟ ಆಗಲಿ ಅಡ್ಡಿಲ್ಲ, ಅವರಿಗೆಲ್ಲ ಒಳ್ಳೆಯದಾಗ್ತದಲ್ವಾ, ಇಟ್ಕೊಂಡಂತ 5000 ವರ್ಷ ಇಟ್ಕೊಂಡಂತೆ. ಆಗಲಿಲ್ಲ, ಮತ್ತೆ ಬಿಟ್ಟುಬಿಟ್ಟ. ಮತ್ತು ಇವಳು 5000 ವರ್ಷ ಇಟ್ಕೊಳ್ತಾಳೆ, ಇವಳಿಗೆ ಸಹ ಆಗಿದೆ, ಇವಳು ಸಹ ಬಿಟ್ಟುಬಿಟ್ಲಂತೆ. ಅಷ್ಟು ಕಷ್ಟ ಸುಲಭ ಅಲ್ಲ. ಹಾಗೆ ಏನಾಯಿತು, ಆ ಥರ ಇಟ್ಕೊಂಡೆ ಅಗ್ನಿ ಆವಾಗ ಸುವರ್ಣವರ್ಣ ಅಲ್ವಾ. ಅದು ಯಾಕೆ ಆ ಸುವರ್ಣವರ್ಣ ಬಂತು ಕೇಳಿದರೆ, ಸುವರ್ಣವರ್ಣ ಹೇಳಿದರೆ ಬಂಗಾರದ ವರ್ಣ, ಅಗ್ನಿಯ ವರ್ಣ ಅದಲ್ವಾ. ಯಾಕೆ ಬಂತು ಕೇಳಿದರೆ, ಆ ವೀರ್ಯವನ್ನು ಅಷ್ಟು ದಿನಗಳ ಕಾಲ ಇಟ್ಟುಕೊಂಡಿದ್ದ, ಅಂತಹ ತೇಜಸ್ಸನ್ನು ಇಟ್ಟುಕೊಂಡಿದ್ದರಿಂದ ಆ ರೀತಿಯಾಗಿ ವರ್ಣ ಬಂತು ಅಂತ ಪುರಾಣ ಹೇಳ್ತದೆ. ಆಗ ತಾಂ ದೃಷ್ಟವಾನ್ ಪದ್ಮಜನ್ಮ ಸಂತಪ್ಯಂತಿ ಮಹಾಪಗಾಂ ದೃಷ್ಟ್ವಾ ಪಪೃಚ್ಛಕೇನಾಯಂ ತವ ಗರ್ಭಸಮಾಹಿತಃ ಸಾ ಚಾಹ ಚಾಂಕರಂ ಯತ್ತ ಶುಕ್ರಂ ಪೀತಂ ಹಿಶ್ವನ್ನಿನ ತದಾ ಶಕ್ತೇನ ತೇನಾದಿ ನಿಕ್ಷಿಪ್ತಂ ಮಯಿ ಸತ್ತಮ. ಅವಳು ಸೀದಾ ಹೋಗ್ತಾಳಂತೆ, ಆಗ್ತಾ ಇಲ್ಲ, ಸೀದಾ ಬ್ರಹ್ಮನ ಹತ್ರ ಹೋಗ್ತಾಳಂತೆ. ತುಂಬ ಕಷ್ಟ ಬರ್ತಾ ಇದ್ದಾಳಂತೆ. ಆ ಕಷ್ಟ ಬೀಳುವುದನ್ನು ನೋಡಿ ಬ್ರಹ್ಮ ನೋಡ್ತಾನಂತೆ, ಏನಾಯ್ತು ನಿಂಗೆ ಅಂತ. ಅಲ್ಲ, ನನಗೆ ಆ ಅಗ್ನಿ ಹಾಕಿದ, ನಾನು ಅಂದರೆ ಹಾಕ್ಲಿಕ್ಕೆ ಹೇಳಿ ಆ ತೇಜಸ್ಸನ್ನು, ಅದಕ್ಕೆ ಕಷ್ಟಪಡ್ತಾ ಇದ್ದೇನೆ ಅಂತ. ಬ್ರಹ್ಮ ಮೊದಲೇ ಹೇಳಿದ್ದ, ಅವತ್ತು ಏನು ಹೇಳಿದ್ದ, ನಿಮಗೆ ಶಿವನ ತೇಜಸ್ಸನ್ನು ಇಟ್ಕೊಳ್ಳಿಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ದ. ಆದರೆ ಇವಳು ಕೇಳಲಿಲ್ಲ, ಇವಳು ಸೀದಾ ಹೋಗಿ ಹಾಕೊಂಡ್ಲು, ಈಗ ಕಷ್ಟ ಬರ್ತಾ ಇದ್ದಾಳೆ. ಅದಕ್ಕೋಸ್ಕರ ಏನಾಯಿತು, ಅವಳು ಸಹ ಬಿಟ್ಟುಬಿಟ್ಲಂತೆ. ಮತ್ತು ಅವಳು ಬ್ರಹ್ಮ ಏನು ಹೇಳಿದ ಕೇಳಿದರೆ, ತಚ್ಚುತ್ವ ಭಗವಾನ ಗಚ್ಚತ್ವಮುದಯಂ ಗಿರಿಂ ತತ್ರಾಸಿ ಯೋಜನಾಶತಂ ರೌದ್ರಂ ಶರವಣಂ ಮಹತ್ ತತ್ರೈನಂ ಶಿಪ ಸುಶ್ರೋಣಿ ವಿಸ್ತೀರ್ಣೆ ಗಿರಿಸಾನುನಿ 10 ವರ್ಷಸಹಸ್ರಾಂತೋ ಬಾಲೋ ಭವಿಷ್ಯತಿ. ಆಗ ಏನು ಮಾಡಬೇಕು ಅಂತ, ಸೀದಾ ಹೋಗು, ಅಲ್ಲಿ ಒಂದು ಒಳ್ಳೆಯ ಬೆಟ್ಟ ಇದೆ, ಅದರಲ್ಲಿ ಶರವಣ ಅಂತ ಹೇಳಿದರೆ ಹುಲ್ಲುಗಳ ಒಂದು ಗುಂಪು. ಶರವಣ ಅಂತ ಹೇಳುವಾಗ ಒಂದು ದೊಡ್ಡ ಹುಲ್ಲಿನ ಗುಂಪು, ಅಲ್ಲಿ ದೊಡ್ಡ ರೌದ್ರವಾದ ಒಂದು ಗುಂಪಿದೆ, ಅಲ್ಲಿ ಹೋಗಿ ಹಾಕು ಅಂತ ಆ ಬ್ರಹ್ಮ ಹೇಳ್ತಾಳಂತೆ. ಅವಳು ಸೀದಾ ಹೋಗಿ ಆ ಗಿರಿಗೆ ಹೋಗಿ ಅಲ್ಲಿ ಹಾಕ್ತಾಳಂತೆ. ಆಗ ಸಾ ಶ್ರುತ್ವ ಬ್ರಹ್ಮಣೋ ವಾಕ್ಯಂ ರೂಪಿಣಿ ಗಿರಿಮಾಗತ ಆಗತ್ಯ ಗರ್ಭಂ ತ್ಯಜ್ಯಾಜ ಮುಖೇನೈವಾಂದ್ರಿ ನಂದಿನಿ ಸಾಧು ಸಂತ್ಯಜ್ಯ ತಂ ಬಾಲಂ ಬ್ರಹ್ಮಾಣಂ ಸಹಸಾಗತಂ ಗಮತ್ ಆಪೋ ಮಯಿ ಮಂತ್ರವಶ ಸಂಜಾತ ಕುಟಿಲಾಸತಿ. ಅವಳು ಹಾಗೆ ಮಾಡಿ ಅಲ್ಲಿ ಹಾಕಿ ಪುನಃ ಹಿಂತಿರುಗಿ ಅಲ್ಲಿ ನದಿಯಾಗಿ ಹರಲಿಕ್ಕೆ ಪ್ರಾರಂಭ ಮಾಡಿದ್ಲಂತೆ. ಆನಂತರ ಅವಳಿಗೆ ಶಾಪ
ಹಿಂದೆ ಬ್ರಹ್ಮ ಏನು ಶಾಪವನ್ನೇ ಕೊಟ್ಟಿದ್ದದ್ದು, ಅದೇ ಶಾಪ ಹೇಳುವಂತೆ ಪುನಃ ಅವಳು ನೀರಾಗಿ ನದಿಯಾಗಿ ಹರಿಲಿಕ್ಕೆ ಮುಂದುವರಿದ್ಲು ಅಂತ ಹೇಳ್ತಾರೆ. ಆಗ ತಥೋ ದಶಸು ಪೂರ್ಣೇಶು ಶರದ್ದಶಶತೇಶ್ವತ ಬಾಲಾರ್ಕದೀಪ್ತಿ ಸಂಜಾತೋ ಬಾಲಕಮಲಲೋಚನ ಉತ್ತಾನ ಶಾಯಿ ಭಗವಾನ್ ದಿವ್ಯೇ ಶರವಣೇ ಸ್ಥಿತ ಮುಖೇ ಗುಷ್ಟುಂ ಸಮಾಕ್ಷಿಪಿರ್ರೋಧ ಧನರಾಡಿವ. 10 ತಿಂಗಳು ಕಳಿತು. ಆಗ ಆ ಹುಟ್ಟಿದ ಅಂತೆ, ಆ ತೇಜಸ್ ಅಲ್ವಾ, ಅದು ವೀರ್ಯ ಅಲ್ವಾ, ಅದರಿಂದ ಒಂದು ಮಗು ಹುಟ್ಟಿತು. ಹುಟ್ಟಿ ಎದ್ದ. ಏನು ಕತೆ? ಹುಟ್ಟಿದ ಮೇಲೆ ಏನು ಬೇಕು? ಮಗುವಿಗೆ ಹಾಲು ಬೇಕು. ಹಾಲು ಕೊಡುವರು ಯಾರಿಲ್ಲಿ? ಯಾರು ಸಹ ಇಲ್ಲ. ಹಾಲು ಕೊಡುವರು ಯಾರು ಸಹ ಇಲ್ಲ. ಅವ ಎಂತ ಮಾಡಬೇಕು? ತನ್ನ ಬೆರಳನ್ನು ಬಾಯಿಗೆ ಇಟ್ಕೊಂಡು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದ ಅಂತೆ, ನಂಗೆ ಹಸಿವಾಗ್ತಾ ಇದೆ ಅಂತ. ಆಗ ಏತಸ್ಮಿನ್ ನಂತರೇ ದಿವ್ಯಾ ಕೃತಿಕಾ ಷಟ್ಸು ತೇಜಸ ತದೃಶು ಸ್ವೇಚ್ಛೆಯ ಯಾಂತ್ಯೋ ಬಲಂ ಶರವಣೇ ಸ್ಥಿತಂ ಕೃಪಾಯುಕ್ತ ಸಮಾಜಗ್ಮುರ್ ಯತ್ರ ಸ್ಕಂದಸ್ಥಿತೋ ಭವತ್ ಅಹಂ ಪೂರ್ವಂ ತಸ್ಮೇ ಸ್ತನ್ಯೇ ಅಭಿಚುಕ್ರುಷು. ಆಗ ಏನಾಯ್ತು ಕೇಳಿದರೆ, ಕೃತ್ತಿಕಾ ದೇವತೆಗಳು ಅಂತ ಹೇಳುವಂಥದ್ದು ಅಂತ. ಅದು 6 ಜನ, ಆ ಕೃತ್ತಿಕಾ ದೇವತೆಗಳ ಸಮೂಹ 6 ಜನ. ಅವರೆಲ್ಲ ಕೂಗ್ತಾ ಇರುವಂಥ ಈ ಮಗುವನ್ನು ನೋಡಿ ತುಂಬ ಬೇಸರವಾಗಿ ಎಲ್ಲ ಹೋಗ್ತಾರಂತೆ. ಸ್ತನ್ಯಪಾನವನ್ನು ಅವರೇ ಮಾಡಿಸ್ತಾರಂತೆ. ನಾವೇ ಹಾಲು ಕೊಡ್ತೇವೆ ಅಂತ ಹೇಳಿ ಅವರೇ ಸ್ತನ್ಯಪಾನವನ್ನು ಮಾಡಿಸ್ತಾರಂತೆ. ಆಗ ಪಿವಂದಂತಿ ಸತಾ ದೃಷ್ಟ ಷಣ್ಮುಖ ಸಮಜಾಯತ ಅಬೀಭರಂಶತಾ ಸರ್ವ ಶಿಶುಂ ಸ್ನೇಹ ಚ ಕೃತ್ತಿಕಾ. ಆಗ ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊಡ್ಲಿಲ್ಲ, ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. 6 ಜನ ಇದ್ದಾರಲ್ವಾ, 6 ಜನರು ಒಂದೊಂದು ಕಡೆಯಿಂದ ಹೇಳ್ತಾ ಇದ್ದಾರೆ. ಇವನು ಹಾಗೆ ಹೇಳುವುದನ್ನು ನೋಡಿ ಇವ್ರು ಕೊಡ್ತಾರೆ ಅಂತ 6 ದಿಕ್ಕು ಕೂಡ ನೋಡ್ತಾನಂತೆ. ಆಗ ಅವನು ಷಣ್ಮುಖ ಆದ ಅಂತ. ಸುಬ್ರಹ್ಮಣ್ಯಗೆ ಷಣ್ಮುಖ ಅಂತ ಯಾಕೆ ಹೆಸರು ಕೇಳಿದೆ? ಆ ರೀತಿಯಾಗಿ ಅವನು ಮಾಡಿದ. 6 ಜನ ಕೊಡ್ತೇನೆ ಅಂತ ಹೇಳಿದ್ರಲ್ವ, 6 ಕಡೆ ನೋಡಿದ, ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಹೇಳ್ತಾ ಇದ್ದಾರಲ್ವ ಅಂತ. ಆಗ ಅವನು ಅದಕ್ಕೋಸ್ಕರ ಷಣ್ಮುಖವಾದ ಅಂತ ಹೇಳ್ತಾರೆ. ಆಗ ಭ್ರಿಯಮಾಣ ಸತಾಭಿಸ್ತು ಬಾಲೋ ವೃದ್ಧಿ ಮಗಾನ್ ಮುದೆ ಕಾರ್ತಿಕೇಯೇತಿ ವಿಖ್ಯಾತೋ ಜಾತಸ್ವ ಬಲಿನಾಂ ವರ. ಅವನಿಗೆ ಇನ್ನೊಂದು ಹೆಸರಿದೆ, ಕಾರ್ತಿಕೇಯ ಅಂತ. ಯಾಕೆ? ಕೃತ್ತಿಕೇಯರು ಅವನಿಗೆ ಹಾಲನ್ನು ಕೊಟ್ಟರಲ್ವಾ, ಅದಕ್ಕೋಸ್ಕರ ಕಾರ್ತಿಕೇಯ ಅಂತ ಹೆಸರು ಬಂತು ಅಂತ. ಕೃತ್ತಿಕೇಯರ ಮಗ ಕಾರ್ತಿಕೇಯ. ಷಣ್ಮುಖ ಅಂತ ಒಂದು ಹೆಸರು ಬರಲಿಕ್ಕೆ ಕಾರಣ ಇತ್ತು, ಕಾರ್ತಿಕೇಯ ಅಂತ ಬರಲಿಕ್ಕೆ ಇದು ಕಾರಣ ಅಂತ. ಸ್ಕಂದ ಯಾಕೆ? ಸ್ಕಂದ ಅಂತ ಅವನಿಗೆ ಇನ್ನೊಂದು ಹೆಸರಿದೆ, ಸ್ಕನ್ನವಾದಲ್ವಾ, ಆ ಶಿವನ ತೇಜಸ್ಸು ಸ್ಕನ್ನವಾಯ್ತಲ್ವಾ, ಅದಕ್ಕೋಸ್ಕರ ಸ್ಕಂದ, ಬಿದ್ದಂಥದ್ದು ಸ್ಕಂದ ಅಂತ. ಹೀಗೆ ಆ ಷಣ್ಮುಖನಿಗೆ ಬೇರೆ ಬೇರೆ ರೀತಿಯ ಹೆಸರನ್ನು ಕೂಡ ವಿಷಯವನ್ನು ಹೇಳ್ತಾರೆ. ಆಗ ಏತಸ್ಮಿನ್ನಂತರೇ ಬ್ರಹ್ಮನ್ ಪಾವಕಂ ಪ್ರಾಹ ಪದ್ಮಜ ಕಿಯತ್ ಪ್ರಮಾಣ ಪುತ್ರಸ್ತೆ ವರ್ತತೆ ಸಾಂಪ್ರತಂ ಗುಹಃ ಸತದ್ವಚನಮಾಕರ್ಣ್ಯ ಅಜಾನಸ್ತಂ ಹರಾತ್ಮಜಂ ಪ್ರೋವಾಚ ಪುತ್ರಂ ದೇವೇಶು ನವೇದ್ಮಿ ಕತಮೋ ಗುಹಃ. ಆಗ ಅಗ್ನಿ ಹತ್ರ ಬ್ರಹ್ಮ ಕೇಳ್ತಾನಂತೆ, ನಿನ್ನ ಮಗ ಎಷ್ಟು ದೊಡ್ಡವಾದ ಅಂತ. ಯಾಕೆ ಕೇಳಿದ್ರೆ, ಅವನು ವೀರ್ಯವನ್ನು ಇಟ್ಕೊಂಡಿದ್ದ ಅಲ್ವಾ, ಅವನ ಮಗ ಅಂತ. ಅದಕ್ಕೆ ಅಗ್ನಿ ಹೇಳ್ತಾನಂತೆ, ಅಯ್ಯ ನಂಗೆ ಗೊತ್ತಿಲ್ಲ, ಅವೆಲ್ಲಿ ನನ್ನ ಮಗನೇ ಇಲ್ಲ, ಅದು ಅವನಿಗೆ ನೆನಪೇ ಇಲ್ಲ, ಮಗು ಹುಟ್ಟಿದ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವನಿಗೆ. ಯಾರು ನನ್ನ ಮಗ ಯಾರು ಕೇಳ್ತಾನಂತೆ. ಆಗ ಹೇಳ್ತಾನಂತೆ ಬ್ರಹ್ಮ, ತಂಪ್ರಾಹ ಭಗವಾನ್ ಯತ್ತು ತೇಜ ಪೀತಂ ಪುರಾ ತ್ವಯ ತ್ರಯಂಬಕಂ ತ್ರಿಲೋಕೇಶು ಜಾತಶರವಣೇ ಶಿಶು ಶುತ್ವಾ ಪಿತಾಮಹವಚ ಪಾವಕಸ್ತ್ವರಿತೋಭ್ಯಗಾತ್ ವೇಗಿನಂ ಮೇಷಮಾರುಹ್ಯ ಕುಟಿಲಾ ತ್ವಂ ದದರ್ಶಃ. ಏನಾಯಿತು? ಅವ ಹೇಳ್ತಾನಂತೆ, ಅಲ್ಲ ನೀನು ಹೊತ್ತಿದ್ಯಲ್ವ, 5 ವರ್ಷ ಅಂತ ಹೇಳ್ತೆ, ಅಷ್ಟು ದಿನ ಹೊತ್ತಿದ್ಯಲ್ವಾ, ಅದರ ಬಗ್ಗೆ ಹೇಳ್ತಾ ಇದ್ದೇನೆ, ಅವನೇನಾದ ಅಂತ ಕೇಳ್ತಾ ಇದ್ದೇನೆ ಅಂತ. ಅದಕ್ಕೆ ಅವನು ಹೇಳ್ತಾನಂತೆ, ಹೌದಲ್ವಾ, ಅವ್ನಿಗೆ ಯಾಕೆ ನೆನಪಾಯ್ತು. ಅವ್ನು ನೆನಪೇ ಇಲ್ಲ, ಈಗ ಓಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಅಲ್ಲಿ ಅವಳು ಬ್ರಹ್ಮನ ಹೇಳ್ತಾನೆ, ಆ ಕುಟಿಲೆ ಶರವಣಕ್ಕೆ ಹಾಕಕ್ಕೆ ಹೇಳಿದೆ, ಅಲ್ಲಿ ಹಾಕಿ ಬಂದಿದ್ದಾಳೆ ಅಂತ. ಹೌದಾ ಅಂತ ಅವನಿಗೆ ತುಂಬ ಆಶ್ಚರ್ಯವಾಗಿ ಓಡ್ತಾನಂತೆ. ಅಲ್ಲಿರುವಾಗ ಅಲ್ಲಿ ಹೋಗುವಾಗ ಕುಟಿಲೆ ನೋಡ್ತಾಳಂತೆ. ಕುಟಿಲೆ ಅಂತ ಹೇಳಿ ನದಿ. ಅದು ನೋಡಿ ಕೇಳ್ತದಂತೆ, ಸಪ್ರಚ್ಚ ಕುಟಿಲ ಶೀಘ್ರಂ ಕ್ವರಸೆ ಕವಿ ಸೋಬ್ರವೀತ್ ಪೃತದೃಷ್ಟ್ಯರ್ಥಂ ಜಾತಂ ಶರವಣೇ ಶಿಶುಂ ಸಾಬ್ರವೀತ್ ತನಯೋ ಮಹ್ಯಂ ಅಮೇತ್ಯಾಹ ಚ ಪಾವಕ ವಿವದಂತೋ ತದರ್ಶಾತ ಸ್ವೇಚ್ಛಾಚಾರಿ ಜನಾರ್ದನಃ. ಇನ್ನು ಹೋಗ್ತಾ ಇರುವಾಗ ಕುಟಿಲೆ ಕೇಳ್ತಾನಂತೆ, ಅಲ್ಲಿ ಎಲ್ಲಿಗೆ ಓಡ್ತಾ ಇದ್ದಿ, ಹಿಂದಿನ ಸಂಬಂಧ ಅಲ್ವಾ, ಹಿಂದೆ ಎಲ್ಲ ಮಾತಾಡಿಕೊಂಡಿದ್ದಾರೆ ಅವರು. ಕೇಳ್ತಾಳಂತೆ, ಎಲ್ಲಿಗೆ ಹೋಗ್ತಾ ಇದ್ದಿ? ಅಲ್ಲ, ನಾನು ಅಲ್ಲಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ, ನನ್ನ ಮಗ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಎಂತ, ನಿನ್ನ ಮಗವ? ನಿನ್ನ ಮಗ ಅಲ್ಲ, ನನ್ನ ಮಗವ. ನಾನಲ್ಲ 5,000 ವರ್ಷ ನಾನು ಹೊರಲಿಲ್ವಾ, ಆ ತೇಜಸ್ಸು ನಾನು ಹೊರಲಿಲ್ಲ, ಆ ಗರ್ಭವನ್ನು ನಾನು ಹೊರಲಿಲ್ವಾ, ನೀನೆಂತೇಳಿ ನಿನ್ನ ಮಗ ಅಂತ ಗಲಾಟೆ ಮಾಡಿಗೆ ಪ್ರಾರಂಭ ಮಾಡ್ತಾನೆ. ನನ್ನ ಮಗ, ನಿನ್ನ ಮಗ ಅಲ್ಲ ನನ್ನ ಮಗ, ನನ್ನ ಮಗ ಅಲ್ಲ ನಿನ್ನ ಮಗ ಅಂತ, ನಿನ್ನ ಮಗ ಅಲ್ಲ ನನ್ನ ಮಗ ಅಂತ ಇಬ್ರು ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆಗ ಗಲಾಟೆ ಮಾಡ್ತಾರೆ,
ಇರುವವರನ್ನು ಸಮಾಧಾನ ಮಾಡೋದು ಯಾರು? ನಾರಾಯಣನೇ ಬರ್ತಾನೆ, ಜನಾರ್ದನ ಬರ್ತಾನಂತೆ, ಬಂದು ಸಮಾಧಾನ ಮಾಡಲಿಕ್ಕೆ ಬರ್ತಾನೆ. ಅದೇ ಏನು ಯಾಕೆ ಗಲಾಟೆ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾನಂತೆ. ಆಗ ತೌ ಪಪ್ರಚ ಕಿಮರ್ಥಂ ವಾ ವಿವಾದಮಿಹ ಚಕ್ರತ ತೌ ಚತುಪುತ್ರ ಹೇತೋ ರುದ್ರ ಶುಕ್ರೋದ್ಭವಾಯ ಹಿ ತೌ ವಾಚ ಹರಿರ್ದೇವೋ ಗಚ್ಚತ್ವಂ ತ್ರಿಪುರಾಂತಕಂ ಸ ಯದ್ವಕ್ಷಿ ದೇವೇಶ ತತ್ಕುರುದ್ವಂ ಅಸಂಶಯಂ. ಆಗ ಹೇಳ್ತಾರಂತೆ, ಅಲ್ಲ ನಾವು ಅದಕ್ಕೋಸ್ಕರ ಗಲಾಟೆ ಮಾಡ್ತಾ ಇದ್ದೇವೆ, ನಾನು ಸಹ ಒತ್ತಿದ್ದೇನೆ 5,000 ವರ್ಷ ಗರ್ಭ, ಇವಳು ಸೋತಿದ್ದಾಳೆ, ಈಗ ಯಾರ ಮಗ ಅದಕ್ಕೆ ಗಲಾಟೆ ಮಾಡ್ತಾ ಇದ್ದೇವೆ ಅಂತ. ಅದಕ್ಕೆ ಗಲಾಟೆ ಮಾಡಿಬಿಟ್ಟು ಸೀದಾ ಹೋಗಿ ರುದ್ರ ಹತ್ರ ಕೇಳಿ. ಅವ ಹೇಳ್ತಾನೆ, ರುದ್ರ ಅವನ ತೇಜಸ್ಸಲ್ವಾ, ಅವನ ವೀರ್ಯ ಅಲ್ವಾ, ಸೀದಾ ಹೋಗಿ ಅವನ ಹತ್ರ ಕೇಳಿ, ಅವ ಇದಕ್ಕೆ ಉತ್ತರವನ್ನು ಹೇಳ್ತಾನೆ, ಯಾರ ಮಗ ಅಂತ ಅವನು ಹೇಳ್ತಾನೆ ಅಂತ. ಅದಕ್ಕೆ ಹಾಗೆ ಹೇಳಿದಕ್ಕೆ ಅವರು ಇಬ್ರು ಕೂಡ ಆ ರುದ್ರ ಹತ್ರ ಹೋಗ್ತಾರಂತೆ. ಇತ್ಯುಕ್ತೋ ವಾಸುದೇವೇನ ಕುಟಿಲಾಗ್ನಿಹರಾಂತಿಕಂ ಸಮಭ್ಯೇತ್ಯೋಚ್ಚತುಸ್ತಂ ಕಸ್ಯ ಪುತ್ರೇತಿ ನಾರದ ರುದ್ರಸ್ತದ್ವಾಕ್ಯಮಾಕರ್ಣ್ಯ ಹರ್ಷ ನಿರ್ಭರ ಮಾನಸ ದಿಷ್ಟ್ಯಾ ಗಿರಿಜಾ ಪ್ರೋದ್ಭುತ ಪುಲಕೋಬ್ರವೀತ್. ಅವರೆಲ್ಲ ರುದ್ರನಾದ್ರು ಹೋದರೆ ರುದ್ರ ತುಂಬ ಖುಷಿಯಾಗಿರೋದು. ಯಾಕೆ ಹೇಳಿದ್ರೆ ನನ್ನ ಮಗ ಅಂತ. ರುದ್ರನಿಗೆ ನನ್ನ ಮಗ ಇವ, ನನ್ನ ವೀರ್ಯದಿಂದ ಹುಟ್ಟಿದಲ್ವ, ಹಾಗಾಗಿ ನನ್ನ ಮಗ ಅಂತ ಅವ ಹೇಳಿಕ್ಕೆ ಪ್ರಾರಂಭ ಮಾಡಿದಂತೆ. ಈ ಮಾತನ್ನು ಪಾರ್ವತಿಗೆ ಹೇಳಿದಂತೆ. ಆ ಮಾತನ್ನು ಪಾರ್ವತಿ ಕೂಡ ಆ ಮಾತನ್ನು ಹೇಳಿದಂತೆ, ಒಬ್ಬ ಮಗ ಹುಟ್ಟಿದ್ದಾನೆ ಅಂತ. ಆಗ ತಥೋಂಬಿಕಾ ಪ್ರಾಹಾರಂ ದೇವಗಚ್ಛಾಮತಂ ಶಿಶುಂ ಪಷ್ಟುಂ ಸಮಾಶ್ರಯದ್ಯಂ ಸ ತಸ್ಯ ಪುತ್ರೋ ಭವಿಷ್ಯತಿ. ಪಾರ್ವತಿ ಸುಮ್ಮನಿರ್ತಾಳ, ಇವ ನನ್ನ ಮಗ ಕೂಡ ಹೌದು, ಯಾಕಂದ್ರೆ ನಿಮಗೆ ಮಗ ಆದರೆ ನನಗೆ ಸಹ ಮಗನೇ, ನನ್ನ ಮಗ ಈ ಎಲ್ಲರೂ ನನ್ನ ಮಗ ಅವ್ನು ನನ್ನ ಮಗ ಅಂತ ಹೇಳಿಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಇದಕ್ಕೆ ಗಲಾಟೆ ಮಾಡೋದೇ ಬೇಡ, ಸೀದಾ ಹೋಗಿ ಅವನ ಹತ್ರವೇ ಕೇಳುವ. ಮಗ ಇದ್ದಾನಲ್ವಾ, ಸ್ಕಂದ ಇದ್ದಾನಲ್ವಾ, ಹುಟ್ಟಿದಾನಲ್ವ ಕಾರ್ತಿಕೇಯ, ಅವನ ಹತ್ರ ಹೋಗಿ ಕೇಳುವ ಯಾರ ಮಗ ಅಂತ ಅವ ಉತ್ತರ ಹೇಳ್ತಾನೆ ಅಂತ ಅವನನ್ನೇ ಕೇಳುವ ಅಂತ ಹೋಗ್ತಾರಂತೆ ಎಲ್ಲರೂ ಸಹ. ಆಗ ಭಾಡಮಿತ್ಯೇವ ಭಗವಾನ್ ಸಮುತ್ತಸ್ಥೋ ವೃಷಧ್ವಜ ಸೋಮಯ ಕುಟಿಲಯ ಪಾವಕೇನ ಚ ಧೀಮತ ಸಂಪ್ರಾಪ್ತಾಸ್ತೆ ಶರವಣಂ ಹರಾಜಿ ಕುಟಿಲಾಂಬಿಕಾ ದದೃಶು ಶಿಶುಕಂ ತಂ ಚ ಕೃತ್ತಿಕೋತ್ಸವಶಾಯಿನಂ. ಆಯ್ತು, ಭಾಡ ಖಂಡಿತ ಹೋಗುವ ಅಂತ ಎಲ್ಲರೂ ಹೋಗ್ತಾರಂತೆ. ಹೋಗಿ ಯಾರೆಲ್ಲ ಹೋಗಿದ್ದಾರೆ? ಉಮಾ, ಕುಟಿಲ ಅಂದರೆ ನದಿ, ಇನ್ನೊಂದು ಅಗ್ನಿ, ಇನ್ನೊಂದು ರುದ್ರ, 4 ಜನ ಹೋಗಿದ್ದಾರೆ. ಅವರೆಲ್ಲ ಆ ಮಗುವನ್ನು ನೋಡ್ತಾರಂತೆ. ಆ ಮಗುವನ್ನು ನೋಡಿ ಅಲ್ಲಿ ತಾಯಿ ಇಲ್ಲ ಅಂತ ಅರ್ಥವ, ಅಲ್ಲಿ ಸ್ತನ್ಯಪಾನ ಮಾಡಿದವರು ಯಾರು ಅಲ್ಲಿ ಸಹ ಇದ್ದಾರೆ. ಕೃತಿಗೆಯರೆಲ್ಲ ತಾಯಿ ಅಂತ ಒಪ್ಕೊಂಡಾಗಿದೆ, ಇವು ನನ್ನ ಮಗ ಅಂತ ಒಪ್ಕೊಂಡಾಗಿದೆ. ಹಾಗೆ ಅವರು ಸಿದ್ಧರಾಗಿದ್ದಾರೆ. ಆಗ ತದಸ್ಸ ಬಾಲಕಸ್ತೇಷ ಮತ್ವಾ ಚಿಂತಿತ ಮಾದರಾತ್ ಯೋಗಿ ಚತುರ್ಮೂರ್ತಿ ಅಭೂ ಷಣ್ಮುಖಸ್ಥ ಶಿಶುಸ್ವಪಿ. ಅವನು ತುಂಬ ಸುಬ್ರಹ್ಮಣ್ಯ ತುಂಬ ಚಾಣಾಕ್ಷನಾಗಿದ್ದ. ಅವನು 4 ರೂಪವನ್ನು ತಗೊಳ್ತಾನಂತೆ. ಆ ಸುಬ್ರಹ್ಮಣ್ಯ 4 ರೂಪವನ್ನು ತಗೊಳ್ತಾನೆ. ಯಾಕೆ ಕೇಳಿದರೆ, ಕುಮಾರ ಶಂಕರ ಮಗ ವಿಶಾಖೋ ಗೌರಿಮಾಗಮತ್ ಕುಟಿಲಾಂ ಅಗಮ ಶಾಖೋ ಮಹಾಸೇನೋಗ್ನಿಮಭ್ಯಯಾತ್. ಯಾಕೆ 4 ರೂಪ ತಗೊಂಡೆ ಹೇಳಿದರೆ, 4 ರೂಪದಲ್ಲಿ ಕುಮಾರ ಅಂತ ಒಂದು ರೂಪ, ಅವನು ಶಂಕರ ರುದ್ರನ ಹತ್ರ ಹೋದಂತೆ. ಇನ್ನೊಂದು ವಿಶಾಖ ಅಂತ ಒಂದು ರೂಪ, ಅದು ಆ ರೂಪ ಪಾರ್ವತಿ ಹತ್ರ ಹೋಯ್ತಂತೆ. ಇನ್ನೊಂದು ಕುಟಿಲ ಅಂತ ಒಂದು ರೂಪ, ಅವನದ್ದೇ 4 ರೂಪ. ಕುಟಿಲನ ಹತ್ರ ಶಾಖ ಅಂತ ಒಂದು ರೂಪ ಹೋಯ್ತಂತೆ. ಮಹಾಸೇನ ಅಂತ ಅಗ್ನಿ ಹತ್ರ ಹೋಯ್ತಂತೆ. ಈ 4 ರೂಪದಿಂದ 4 ಕಡೆ ಹೋದಂತೆ. ಯಾರು ಗಲಾಟೆ ಮಾಡೋದೇ ಬೇಡ, ನಾನೇ ಉತ್ತರ ಕೊಡ್ತೇನೆ ಅಂತ 4 ರೂಪದಲ್ಲಿ 4 ಕಡೆ ಹೋದಂತೆ. ತದಪ್ರೀತಿ ಯುತೋ ರುದ್ರ ಉಮಾಚ ಕುಟಿಲಾ ತಥಾ ಪಾವಕಶ್ಚಾಪಿ ದೇವೇಶ ಪರಾಮುದಮು ವಾಪಚ. ಎಲ್ಲರೂ ಸಂತೋಷ, ಎಲ್ಲರೂ ಹ್ಯಾಪಿ, ಯಾರಿಗೂ ಬೇಜಾರಿಲ್ಲ. ಎಲ್ಲರೂ ಕೂಡ ನನ್ನ ಮಗ ಬಂದಿದ್ದಾನೆ ಅಂತ ಎಲ್ಲರೂ ಕೂಡ ಸಂತೋಷ ಪಟ್ಟರಂತೆ. ಆಗ ತಥೋ ಭ್ರುವಾನ್ ಕೃತಿಕಾಸ್ತ ಷಣ್ಮುಖ ಕಿಂ ಹರಾತ್ಮಜ ತಾಮಬ್ರವೀಧರ ಪ್ರೀತ್ಯ ವಿಧಿವದ್ ವಚನಂ ಮುನೆ. ಆಗ ಆಶ್ಚರ್ಯ ಆದದ್ದು ಯಾರಿಗೆ? ಕೃತಿಕಾ ದೇವತೆಗಳಿಗೆ. ಇದೇನು ಏನಾಗ್ತಾ ಇದೆ, ಇವನು ಹರನ ಮಗನ ರುದ್ರನ ಮಗನ, ಇದೇ ಸಾಧ್ಯ ಅಂತ ಹೇಳುವಾಗ ವಿಧಿವತ್ತಾಗಿ ಎಲ್ಲ ಹೇಳಿದಕ್ಕೆ ಏನೆಲ್ಲ ಆಗಿತ್ತು, ಏನೆಲ್ಲ ಕಥೆ ಆಯಿತು ಅಂತ ಎಲ್ಲರೂ ಆ ಕಥೆಯನ್ನು ಹೇಳ್ತಾರಂತೆ. ಆಗ ನಾಮ್ನಾತು ಕಾರ್ತಿಕೇಯೋ ಹಿ ಯುಷ್ಮಾಕಂ ತನಯ ಸ್ವಸೌ ಕುಟಿಲಾಯ ಕುಮಾರೇತಿ ಪುತ್ರಾಯಂ ಭವಿತಾ ವ್ಯಯಃ ಸ್ಕಂದ ಇತ್ಯ ವಿಖ್ಯಾತೋ ಗೌರೀಪುತ್ರೋ ಭವತ್ವಸೋ ಗುಹ ಇತ್ಯೇವ ನಾಮ್ನಾ ಚ ಮಮಾಸೋ ತನಯ ಸ್ಮೃತಃ ಮಹಾಸೇನ ಇತಿ ಖ್ಯಾತ ಹುತಾಶಸ್ಯಾಸ್ತು ಪುತ್ರಕ ಶಾರದ್ವದ ಇತಿ ಖ್ಯಾತ ಸುತಶ್ರವಣಸ್ಯ ಚ. ಹೇಳ್ತಾರೆ ಅವನು ಯಾವುದೆಲ್ಲ ನಾಮ ಅಂತ. ಅವನು ಕಾರ್ತಿಕೇಯ ಅಂತ ಪ್ರಸಿದ್ಧವಾಗ್ತಾನೆ. ಯಾಕೆ ಹೇಳಿದ್ರೆ ಕೃತಿಕೆಯರ ಮಗ ಅಂತ ಕಾರ್ತಿಕೇಯ ಅಂತ ಪ್ರಸಿದ್ಧವಾಗ್ತಾನೆ. ಇನ್ನು ಷಣ್ಮುಖ ಆ ಹೆಸರಿಂದ ಪ್ರಸಿದ್ಧನಾಗ್ತಾನೆ. ಇನ್ನು ಕುಟಿಲಯ ಕುಮಾರ ಅಂತ ಕೂಡ ಪ್ರಸಿದ್ಧವಾಗ್ತಾನೆ. ಇನ್ನು ಸ್ಕಂದ ಅಂತ ಪ್ರಸಿದ್ಧವಾಗ್ತಾನೆ. ಗೌರಿಪುತ್ರ ಪಾರ್ವತಿಯ ಮಗ ಅಂತ ಪ್ರಸಿದ್ಧನಾಗ್ತಾನೆ. ಗುಹ ಅಂತ ಇನ್ನೊಂದು ಹೆಸರು ಆ ಸುಬ್ರಹ್ಮಣ್ಯನಿಗೆ, ಅದರಿಂದ ಹೆಸರು ಪ್ರಸಿದ್ಧನಾಗ್ತಾನೆ. ಇನ್ನು ಮಹಾಸೇನ ಅಂತ ಹೆಸರಿನಿಂದ ಅಗ್ನಿಯ ಮಗನಾಗಿ ಪ್ರಸಿದ್ಧನಾಗ್ತಾನೆ. ಶಾರದ್ವತ ಅಂತ ಪ್ರಸಿದ್ಧನಾಗ್ತಾನೆ. ಯಾಕೆ ಕೇಳಿದರೆ ಆ ಹುಲ್ಲಿನ ರಾಶಿಯಿಂದ
ಅಲ್ಲಿ ಇದ್ದದಲ್ವ, ಅದಕ್ಕೆ ಶಾರದ್ವತ ಅಂತ ಕೂಡ ಪ್ರಸಿದ್ಧನಾಗ್ತಾನೆ ಅಂತ ಹೀಗೆ ಬೇರೆ ಬೇರೆ ನಾಮವನ್ನು ನನಗೆ ಹೇಳ್ತಾರೆ. ಅನಂತರ ಹೇಳ್ತಾರೆ, ಏವಮೇಷ ಮಹಾಯೋಗಿ ಪೃಥಿವ್ಯಾಂ ಖ್ಯಾತಿಮೇಷತಿ ಷಡಾಸ್ಯತ್ವಾನ್ ಮಹಾಬಾಹೋ ಷಣ್ಮುಖೋ ನಾಮ ಗೀಯತೆ ಇತ್ಯೇ ಮುಕ್ತ್ವಾ ಭಗವಾನ್ ಶೂಲಪಾಣಿಪಿತಾಮಹಂ ಸಸ್ಮಾನ ದೈವತೈ ಸಾರ್ಧಂ ತೇ ಆಯಜಗ್ಮುಸ್ವರಾನ್ವಿತಾಃ. ಹಾಗೆಲ್ಲರೂ ಕೂಡ ಆ ಎಲ್ಲ ಕೆಲಸವನ್ನು ಮಾಡಿ ಅಂದರೆ ಅವನನ್ನು ಇಟ್ಟುಕೊಂಡು ತನ್ನ ಊರಿಗೆ ಪ್ರಯಾಣ ಬೆಳೆಸಿದ್ರಂತೆ. ಆಗ ದದರ್ಶು ಬಾಲಮತ್ಯುಗ್ರಂ ಷಣ್ಮುಖಂ ಸೂರ್ಯ ಸನ್ನಿಭಂ ಮುಷ್ಣಂತಮಿವ ಚಕ್ಷುಂಸಿ ತೇಜಸಾ ಸ್ವೇನ ದೇವತಾ ಕೌತುಕಾಭಿವೃತ ಸರ್ವೇ ಇವ ಮೋಚಸುರೋತ್ತಮ ದೇವ ಕಾರ್ಯಂ ತ್ವಯಾ ದೇವ ಕೃತಂ ದೇವ್ಯಾಗ್ನಿನಾ ತಥಾ. ಎಲ್ಲರೂ ಕೂಡ ತಮ್ಮ ಮಂದರ ಪರ್ವತಕ್ಕೆ ಆ ಗಿರಿಗೆ ಎಲ್ಲರೂ ಹಿಂತಿರುಗಿದ್ದಾರೆ, ಅಂದರೆ ಆ ಶಿವನ ನಾಡಿಗೆ. ಆ ನಂತರ ಅವನ ತೇಜಸ್ ಯಾವ ರೀತಿಯಾಗಿತ್ತು ಕೇಳಿದರೆ ಸೂರ್ಯ ಚಂದ್ರರನ್ನೇ ಮೀರಿಸುವಂತಹ ತೇಜಸ್ಸು ಆ ರೀತಿಯಾಗಿತ್ತಂತೆ. ತುಂಬ ಎತ್ತರವಾದ ಶಕ್ತಿ, ಹಾಗಾಗಿ ಆ ಕಾರ್ತಿಕೇಯನ ಶಕ್ತಿ ಅಷ್ಟು ದೊಡ್ಡದಾಗಿತ್ತಂತೆ. ಆಗ ಎಲ್ಲರೂ ಕೇಳ್ತಾರೆ ದೇವತೆಗಳೆಲ್ಲ, ಅಲ್ಲಿ ಏನಾಯಿತು, ಇದು ಇವನು ಹೇಗೆ ಹುಟ್ಟಿದ, ಇವನ ಕಥೆ ಎಂತ ಅಂತ ಹೇಳಿ ಅಂತ ಹೇಳ್ತಾರಂತೆ. ಆಗ ಹೇಳ್ತಾರೆ, ತದುತ್ತಿಷ್ಟ ವ್ರಜಾಮೋದ್ಯ ತೀರ್ಥ ಮೋಜ ಸಮವ್ಯಯಂ ಕುರುಕ್ಷೇತ್ರೇ ಸರಸ್ವತ್ಯ ಅಭಿಷಿಂಚಾಮ ಷಣ್ಮುಖಂ ಸೇನಾಯ ಪತಿರಸ್ತ್ವೇಷ ಜೈವ ಗಂಧರ್ವ ಕಿನ್ನರ ಮಹಿಷಂ ಘಾತಯತ್ವೇಷ ತಾರಕಂ ಚ ಸುದಾರುಣಂ. ಮೊದಲು ಆ ಸರಸ್ವತಿ ನದಿಯ ತೀರ್ಥದಿಂದ ಅವನನ್ನು ಸಿಂಚನ ಮಾಡಿಸ್ತಾರಂತೆ, ಅಭಿಸಿಂಚನ, ಅವನಿಗೆ ಪ್ರೋಕ್ಷಣೆ ಮಾಡ್ತಾರಂತೆ. ಆ ನಂತರ ಇವನು ಯಾರು ಗೊತ್ತಾ, ಇವನು ಮಹಿಷಾಸುರನನ್ನು ತಾರಕಾಸುರನನ್ನು ಕೊಲ್ಲುವಂತಹ ವ್ಯಕ್ತಿ ಆಗ್ತಾನೆ ಅಂತ ಅವರೆಲ್ಲ ಮಾತಾಡ್ಕೊಳ್ತಾರಂತೆ. ಆಗ ಅಬ್ರವೀಶರ್ವ ಸಮುತ್ತಸ್ತು ಸುರಾಸತಃ ಕುಮಾರ ಸಹಿತ ಜಗ್ಮು ಕುರುಕ್ಷೇತ್ರಂ ಮಹಾಫಲಂ. ಆನಂತರ ಅವರೆಲ್ಲ ಕ್ಷೇತ್ರಕ್ಕೆ ಹೋಗ್ತಾರಂತೆ. ಎಲ್ಲರೂ ಸೇರಿ ಕುರುಕ್ಷೇತ್ರ ಕ್ಷೇತ್ರಕ್ಕೆ ಹೋಗಿ ಹೇಳ್ತಾರೆ, ತತ್ರೈವ ದೇವತಾ ಸೇಂದ್ರ ರುದ್ರ ಬ್ರಹ್ಮಜನಾರ್ದನ ಯತ್ನಮಸ್ಯಾಭಿಷೇಕಾರ್ಥಂ ಚಕ್ರಂ ಮುನಿಗಣೈಃ ಸಹ ತತೋಂಬುನಾ ಸಪ್ತ ಸಮುದ್ರ ವಾಹಿನಿ ನದೀ ಜಲೇನಾಪಿ ಮಹಾಫಲೇನ ವರೌಷಧೀಭಿಶ್ಚ ಸಹಸ್ರಮೂರ್ತಿಭಿಃ ತದಾ ಬಿಸಿಂಚನ್ ಗುಹಮಚ್ಯುತಾಧ್ಯಾಃ. ಅಚ್ಯುತನೇ ಯಾರು ನಾರಾಯಣ ಬ್ರಹ್ಮ ರುದ್ರ ಇವರೆಲ್ಲ ಸೇರಿ ಬೇರೆ ಬೇರೆ ಕಡೆಯಿಂದ ಸಮುದ್ರದಿಂದ ನೀರನ್ನು ತಂದು, ಹಾಗೆ ಬೇರೆ ಬೇರೆ ನದಿಯಿಂದ ನೀರನ್ನು ತಂದು ಅಲ್ಲಿ ಅವನಿಗೆ ಅಭಿಷೇಕವನ್ನು ಮಾಡಿಸ್ತಾರಂತೆ. ಯಾವ ರೀತಿಯಾಗಿ ಎಂಥ ಅಭಿಷೇಕ ಕೇಳಿದರೆ, ಅಭಿಷಿಂಚದಿ ಸೇನಾಯಾನ್ ಕುಮಾರೇ ದಿವ್ಯರೂಪಿಣಿ ಜಗರುಗಂಧರ್ವಪತಯೋ ನತುಶ್ಚಾಪ್ಸರೋ ಗಣಾಃ ಅಭಿಷಿಕ್ತಂ ತು ಕುಮಾರಂ ಚ ಗಿರಿಪುತ್ರಿ ನಿರೀಕ್ಷಹಿ ಸ್ನೇಹ ದುಸ್ಸಂಗಂ ಸ್ಕಂದಂ ಮೂರ್ಧ್ನಿ ಅಜಿಘ್ರನ್ ಮುಹುರ್ಮುಹು. ಆನಂತರ ಅವರೆಲ್ಲ ಆ ಸೇನಾಧಿಪತ್ಯವನ್ನೇ ಕೊಟ್ಟು ಅವನ ಅಭಿಷೇಕವನ್ನು ಮಾಡಿಸ್ತಾರೆ. ಇವನು ಸೇನಾಧಿಪತಿ, ಇಡೀ ದೇವತೆಗಳ ಸೈನ್ಯಕ್ಕೆ ಅಧಿಪತಿ ಯಾರು ಕೇಳಿದರೆ ಸೇನಾ ನಾಯಕ ನೀನು ಕಾರ್ತಿಕೇಯ ಅಂತ ಹೇಳಿ ಆ ನಂತರ ಅವನಿಗೆ ಅಭಿಷೇಕವನ್ನೆಲ್ಲ ಮಾಡಿಸ್ತಾರಂತೆ. ಆ ಪಾರ್ವತಿ ದೇವಿ ಎಂತಾದ್ರೂ ಮಗ ಅಲ್ವಾ, ಮಗನನ್ನು ಆಗ್ರಹಣ ಮಾಡ್ತಾರೆ ತಾಯಿಯಂದಿರು. ಹಾಗಾಗಿ ಅವನನ್ನು ಚೆನ್ನಾಗಿ ಆಗ್ರಹಣವನ್ನು ಮಾಡ್ತಾ ಇದ್ದಾಳಂತೆ. ಯಾವ ರೀತಿಯಾಗಿ ಅದಿತಿ ದೇವಿ ಹಿಂದೆ ಮಕ್ಕಳ ಆಗ್ರಹಣವನ್ನು ಮಾಡಿದ್ಲು, ಆ ರೀತಿಯಾಗಿ ಆ ಪಾರ್ವತಿ ದೇವಿ ಆ ಕುಮಾರನ ಆಗ್ರಹಣವನ್ನು ಅವಳನ್ನು ಮೂಸ್ತಾಳಂತೆ. ಆಗ ತಥೋ ಅಭಿಷಿಕ್ತಸ್ಯ ಹರಸ್ಸೇನಾ ಪತ್ಯೇ ಗುಹಸ್ಯತು ಪ್ರಮದಾ ಶತುರ ಪ್ರಾದ ಶಕ್ತತುಲ್ಯ ಪರಾಕ್ರಮಾನ್. ಅನಂತರ ಹೇಳ್ತಾರೆ, ಹರ ತನ್ನ ಒಳ್ಳೊಳ್ಳೆಯ ಸೈನಿಕರನ್ನೇ ಅವನಿಗೆ ಕೊಡ್ತಾರಂತೆ, ಸುಬ್ರಹ್ಮಣ್ಯನಿಗೆ. ಹಾಗೆ ಅಲ್ಲದೆ ಹರದತ್ತಾನ್ ಗಣಾನ್ ದೃಷ್ಟ್ವಾ ದೇವ ಸ್ಕಂದಸ್ಯ ನಾರದ ಪ್ರದದು ಪ್ರಮತಾನ್ ಸ್ವಾನ್ ಸ್ವಾನ್ ಸರ್ವೇ ಬ್ರಹ್ಮ ಪುರೋಗಮಾಃ. ಅನಂತರ ಇನ್ನು ಹರನೇ ಕೊಟ್ಟಿದ್ದಾನಲ್ವ ಅಂತ ಹೇಳಿ ಎಲ್ಲ ದೇವತೆಗಳು ಕೂಡ ಆ ಕಾರ್ತಿಕೇಯನಿಗೆ ಬೇರೆ ಬೇರೆ ಸೈನಿಕರನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಸ್ಥಾಣಂ ಬ್ರಹ್ಮಗಣಂ ಪ್ರಾಜಾದ್ ವಿಷ್ಣು ಪ್ರಾಜಾದ್ ಗಣತ್ರಯಂ ಸಕ್ರಮಂ ವಿಕ್ರಮಂ ಚೈವ ತೃತೀಯಂ ಚ ಪರಾಕ್ರಮಂ. ಸ್ಥಾಣು ಅಂತ ಒಂದು ಸೈನಿಕರ ಗಣವನ್ನು ಬ್ರಹ್ಮ ಕೊಟ್ಟ ಅಂತೆ, ಇನ್ನು ವಿಷ್ಣು 3 ಗಣವನ್ನು ಕೊಟ್ಟ ಅಂತೆ. ಸಕ್ರಮ ವಿಕ್ರಮ ಪರಾಕ್ರಮ ಅಂತ ಆ ವಿಷ್ಣು ಅವನಿಗೆ 3 ಗಣವನ್ನು ಕೊಟ್ಟ ಅಂತೆ. ಹೀಗೆ ಅಲ್ಲಿ ವಿಸ್ತಾರವಾಗಿ ಯಾರ್ಯಾರು ಏನನ್ನು ಕೊಟ್ಟರು ಅಂತ ವಿಸ್ತಾರವಾಗಿ ಯಾವ ರೀತಿಯಾಗಿ ಅವನಿಗೆ ತಮ್ಮ ಸೇನೆಯನ್ನು ಕೊಟ್ಟರು ಅಂತ ಹೇಳ್ತಾರೆ. ಆನಂತರ ಗಣೈರ್ವೃತೋ ಮಾತೃಭಿರನ್ವಯಾತೋ ಮಯೂರ ಸಂಸ್ಥೋ ವರಶಕ್ತಿಪಾಣಿ ಸೈನ್ಯಾಧಿಪತ್ಯೇ ಸಕೃತೋ ಭವೇನ ತದಾಜ ಸೂರ್ಯೇವ ಮಹಾವಪುಷ್ಮಾನ್. ಆನಂತರ ಈ ಗಣಗಳಿಂದ ಸೇರಿದಂತಹ ಆ ಕಾರ್ತಿಕೇಯ ಹೀಗೆ ತಂದೆ ತಾಯಿಯರಿಂದೆಲ್ಲ ಚೆನ್ನಾಗಿ ಆಶೀರ್ವಾದವನ್ನು ಪಡೆದು ಮಯೂರ ಸಂಸ್ಥಾ, ಅವನ ಕಾರ್ತಿಕೇಯನ ಇದೆಯ ವಾಹನ ನವಿಲಲ್ವಾ, ಆ ನವಿಲಿನ ಮೇಲೆ
ಸೈನ್ಯಾಧಿಪತ್ಯ, ಒಂದು ಸೇನೆಯ ದೇವತೆಗಳ ಸೈನ್ಯದ ಅಧಿಪತ್ಯವನ್ನೇ ಇಟ್ಟುಕೊಂಡು ಸೂರ್ಯನ ಹಾಗೆ ಬೆಳಗ್ತಾ ಇದ್ದಾನಂತೆ. ಆನಂತರ ಅವನು ಏನು ಮಾಡಿದ ಅಂತ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.